ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಿಮ್ಮಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗಲಿ, ಹೀಲಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ. ನೀವು ನಂಬಿದ ಗುರು, ಹಾಗೆ ನೀವು ನಂಬಿದ ದೈವಶಕ್ತಿಗಳು, ನೀವು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಅವುಗಳ ಬ್ಲೆಸ್ಸಿಂಗಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗಾದರೆ ಈಗಿನ ಒಂದು ಎನರ್ಜಿಗೆ ಯಾವ ರೀತಿ ಒಂದು ಮೆಸೇಜ್ ನಿಮಗೆ ಬರ್ತಾ ಇದೆ, ಅಂದರೆ ಯಾವ ರೀತಿ ತೀರ್ಮಾನವನ್ನು ನೀವು ತಗೊಳ್ಬೇಕು, ಹಾಗೆ ಯಾವ ವಿಚಾರವನ್ನು ಕೈ ಬಿಡಬೇಕು, ಹಾಗೆ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅನ್ನುವ ಒಂದು ಗೊಂದಲದಲ್ಲಿದ್ದೀರಾ. ಇದಕ್ಕೆ ಮೊದಲನೇದಾಗಿ ಇಲ್ಲಿ ಯಾವ ರೀತಿ ಒಂದು ವಿಚಾರ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಒಂದು ವಿಷಯ ಫಾಸ್ಟಾಗಿ ಮೂಮೆಂಟ್ ಆಗ್ತಾ ಇದೆ. ನೀವು ಯೋಚಿಸಿದ್ದಕ್ಕಿಂತ ಬೇಗ ಚೇಂಜ್ ಬರಬಹುದು. ಡಿಸಿಷನ್ ತಡ ಮಾಡಬೇಡಿ, ಸಮಯ ಈಗಾಗಲೇ ಆಗಿದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವೀಗ ಅನುಭವಿಸ್ತಾ ಇರೋದು ಹಳೆಯ ಕಾರಣಗಳಿಂದ ಬಂದಿದೆ. ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ರೂಟ್ ಕ್ಲಿಯರ್ ಮಾಡಿದರೆ ಫ್ಯೂಚರ್ ಸ್ಮೂತ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಸಿಗ್ತದೆ. ನಿಮ್ಮ ಜೀವನದಲ್ಲಿ ಈಗ ವೇಗ ಬಂದಿದೆ, ಆದರೆ ಅದರ ಹಿಂದೆ ಇರುವ ಮೂಲವನ್ನು ನೀವು ಅರ್ಥಕೊಳ್ಬೇಕು. ನಿಮ್ಮ ಭಯ, ಹಳೆಯ ನೋವು, ಹಾಗೆ ಕೆಲವು ಸಂಶಯಗಳು, ಇದನ್ನು ರಿಲೀಸ್ ಮಾಡಿದರೆ ನಿಮ್ಮ ಗ್ರೋತ್ ಇನ್ನೂ ವೇಗವಾಗಿ ಆಗತ್ತೆ. ಇಲ್ಲಿ ಗುರುವು, ಹಾಗೆ ನೀವು ನಂಬಿದ ಯೂನಿವರ್ಸ್ ಶಕ್ತಿ ನಿಮ್ಮನ್ನು ಮುಂದೆ ತಳ್ತಾ ಇದೆ. ನೀವು ತಯಾರಾಗಿದ್ದರೆ ದೊಡ್ಡ ಅವಕಾಶ ನಿಮ್ಮದಾಗತ್ತೆ ಅನ್ನೋ ಸೂಚನೆ ಕೂಡ ನಿಮಗೆ ಸಿಗತ್ತೆ. ಯಾವ ವಿಚಾರದಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಲ್ಲ, ಆ ವಿಚಾರ ಖಂಡಿತ ನೆರವೇರುತ್ತೆ. ಆದರೆ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾನೆ ಇರಬೇಕು. ಸೋಲು ಒಪ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೊಳ್ಳಿ. ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ. ಹಾಗೆ ಪಾಸ್ಟ್ ಅಂದರೆ ಹಿಂದಿನ ಒಂದು ವಿಚಾರಗಳನ್ನು ಬಿಟ್ಟುಬಿಡಿ. ಪ್ರೆಸೆಂಟ್ಗೆ ಬನ್ನಿ. ಪ್ರಾಕ್ಟಿಕಲ್ ಸ್ಟೆಪ್ಸ್ ತಗೊಳ್ಳೋದು ಮುಖ್ಯವಾಗಿದೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಒಂದು ವಿಚಾರದ ಪ್ರಕಾರ ನೀವು ಯಾಕೆ ಇಷ್ಟು ಬೇಗ ಒಂದು ತೀರ್ಪನ್ನು ಕೊಡ್ತಾ ಇದ್ದೀರಾ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಸತ್ಯದ ಸಂಪೂರ್ಣ ರೂಪ ಅಲ್ಲ. ನಿಮ್ಮ ಮನಸ್ಸು ಕಂಡ ಕ್ಷಣದಲ್ಲಿ ತೀರ್ಮಾನ ಮಾಡ್ತಾ ಇದೆ, ಆದರೆ ಆತ್ಮದ ದೃಷ್ಟಿ ಇನ್ನೂ ಆಳದಲ್ಲಿದೆ. ಹಾಗಾಗಿ ಬೇಗನೆ ತೀರ್ಪನ್ನು ಕೊಡಬೇಡಿ ಕೆಲವು ವಿಚಾರಗಳಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಮನಸ್ಸು ಇಂದು ಒತ್ತಡದಲ್ಲಿದೆ, ಅದರಿಂದಲೇ ನೀವು ಎಲ್ಲದರಲ್ಲೂ ತಪ್ಪು ಕಾಣ್ತಾ ಇದ್ದೀರಾ. ಜನರನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ. ನಿಮ್ಮನ್ನೇ ನೀವು ಕಡಿಮೆ, ಅಂದರೆ ನಿಮ್ಮ ಮೌಲ್ಯವೇ ನಿಮಗೆ ತಿಳಿತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಬರ್ತಾ ಇರುವ ವಿಚಾರ ಒಂದೇ, ಈಗ ತೀರ್ಪು ಕೊಡುವ ಸಮಯ ಅಲ್ಲ. ಡು ನಾಟ್ ಜಡ್ಜ್ ಅಂತ ಹೇಳಿ ಬರ್ತದೆ. ಯಾರನ್ನು ಅಂದರೆ ಯಾರ ವಿಚಾರದಲ್ಲೂ ತೀರ್ಪು ಕೊಡೋದು ಬೇಡ. ಯಾವ ವಿಚಾರದಲ್ಲಿ ತೀರ್ಪು ಕೊಡಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ರೋ ಆ ವಿಚಾರದಲ್ಲಿ ತೀರ್ಪನ್ನು ಕೊಡಬೇಡಿ. ಸ್ವಲ್ಪ ಸಮಯ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮ ಬಗ್ಗೆನೂ ಕೂಡ ನೀವು ಜಡ್ಜ್ ಮಾಡ್ಕೊಳ್ಳೋದು ಬೇಡ. ಕೆಲವೊಂದು ಸಾರಿ ಈ ಒಂದು ತೀರ್ಪು ಅಂದರೆ ಜಡ್ಜ್ ಅಂದರೆ ನಿಮ್ಮ ಮನಸ್ಸಿನ ಸಣ್ಣ ಅಹಂಕಾರವೂ ಕೂಡ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಸಮಯ ಕೊಡಿ ಅನ್ನೋ ರೀತಿಯಲ್ಲಿ ಬರ್ತಾರೆ. ಮನಸ್ಸು ಶಾಂತವಾಗಿದ್ದರೆ ನಿಮ್ಮ ಸತ್ಯವನ್ನು ನೀವು ನೋಡ್ತೀರಾ. ಆದರೆ ಈಗ ನಿಮ್ಮ ಮನಸ್ಸು ಮಂಜಿನಿಂದ ಮುಚ್ಚಿದಂತೆ ಇದೆ. ಹಾಗಾಗಿ ಆ ಭಯ, ಆ ನೋವು, ಒತ್ತಡ ಕಾಡ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ತೀರ್ಪು ತಗೊಳ್ಳೋದು ಬೇಡ. ನಿಮಗೋಸ್ಕರನೇ ಆಗಿರ್ಬೋದು, ಬೇರೆಯವ್ರಿಗೋಸ್ಕರನೇ ಆಗಿರ್ಬೋದು. ತೀರ್ಪು ತೆಗೆದುಕೊಳ್ಳುವ ಸಮಯ ಇದಾಗಿಲ್ಲ. ಅಂದರೆ ನೀವು ಯಾರನ್ನಾದರೂ ತಪ್ಪು ಅಂತ ಹೇಳೋದಕ್ಕೂ ಮುಂಚೆ ಒಂದು ಕ್ಷಣ ನಿಂತು ನಿಮ್ಮನ್ನು ನೀವು ಕೇಳಿ, ನನಗೆ ಸಂಪೂರ್ಣ ಸತ್ಯ ಗೊತ್ತಿದೆಯಾ ಅವ್ರ ಬಗ್ಗೆ ತೀರ್ಪು ಕೊಡಲಿಕ್ಕೆ ಅಂತ ಹೇಳಿ ಕೇಳಿಕೊಂಡು ಕೊಡಬೇಕು. ಯಾಕಂದರೆ ಆ ತೀರ್ಪು ಎಲ್ಲಾದರೂ ತಪ್ಪಾಗಿದ್ದರೆ ಅದರ ಕರ್ಮ ಕೂಡ ನೀವೇ ಭೋಗಿಸ್ಬೇಕಾಗತ್ತೆ ಅನ್ನೋದ್ರಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮಗೆ ಯಾವ ವಿಚಾರ ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ. ಬೇರೆ ವಿಚಾರವನ್ನು ಒಂದು ಗೈಡೆನ್ಸ್ ರೂಪದಲ್ಲಿ ನೀವು ತಗೊಳ್ಬಹುದು. ಕೆಲವರ ಎನರ್ಜಿಯ ಪ್ರಕಾರ ಈಗ ನೀವು ತಪ್ಪು ನಿರ್ಧಾರವನ್ನು ಜೀವನದಲ್ಲಿ ತಗೊಂಡಾಗ್ಬಿಟ್ಟಿದೆ. ಈಗ ಅದು ತಪ್ಪು ಅಂತೇಳಿ ಗೊತ್ತಾಗ್ಬಿಟ್ಟಿದೆ. ಹೊರಗೂ ಬರೋಕ್ಕಾಗ್ತಾಯಿಲ್ಲ, ಹಿಂದೆನೂ ಮರಳಿ ಹೋಗೋಕ್ಕಾಗ್ತಾ ಇಲ್ಲ. ಮುಂದೆ ಏನು ಮಾಡೋದು ಅಂತೇಳಿ ಗೊಂದಲದಲ್ಲಿದ್ದೀರಾ. ಇದರಿಂದ ನೀವು ಹೊರಗೆ ಬರಬೇಕು ಅಂದರೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸನೇ ನಿಮಗೆ ದಾರಿ ತೋರಿಸುತ್ತೆ. ನೀವು ನಂಬಿದ ಗುರುವು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಕರ್ಮ ಏನಿತ್ತೋ ಅದನ್ನು ನೀವು ಅನುಭವಿಸಲೇಬೇಕಾಗಿತ್ತು. ಕೆಲವೊಂದು ಸಾರಿ ನಿಮಗೆ ಗೈಡೆನ್ಸ್ ಸಿಕ್ತು ಹಿಂದೆ, ಅಂದರೆ ನೀವು ಈ ತೀರ್ಮಾನ ತಗೊಳ್ಳೋದಕ್ಕಿಂತ ಮೊದಲು ಬೇಡ ಅನ್ನೋ ಆತ್ಮವಿಶ್ವಾಸ, ಅಂದರೆ ನಿಮ್ಮ ಆತ್ಮದ ಕರೆ ನಿಮಗೆ ಹೇಳ್ತು. ಅದರ ಕಡೆ ನೀವು ಅಷ್ಟಾಗಿ ಲಕ್ಷ್ಯ ಹರಿಸ್ತಿಲ್ಲ. ಆ ಸಮಯದಲ್ಲಿ ಅಲ್ಲಿಂದ ಹೊರಗೆ ಬಂದರೆ ಸಾಕಾಗಿತ್ತು ಅನ್ನೋ ರೀತಿಯಲ್ಲಿ ದುಡುಕಿ ನಿರ್ಧಾರ ತಗೊಂಡು ಹೊರಗೆ ಬಂದುಬಿಟ್ರಿ. ಈಗ ಅನ್ನಿಸ್ತಾ ಇದೆ ಅದೇ ಜೀವನನೇ ಈ ಜೀವನಕ್ಕಿಂತ ಬೆಸ್ಟ್ ಆಗಿತ್ತು. ಎಲ್ಲೋ ಒಂದು ರೀತಿಲಿ ಅಲ್ಲಿ ಒಂದು ಕುಟುಂಬದ ಜೊತೆ ಆಗಿರ್ಬೋದು, ಇಲ್ಲ ನಿಮಗೆ ಇಷ್ಟವಾದ ಒಂದು ಮಕ್ಕಳಾಗಿರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ಸಂಬಂಧದಲ್ಲಿ ನೀವು ಸುಖವಾಗಿದ್ದಿರಿ. ಆದರೆ ಈಗ ಅಲ್ಲಿಂದ ಹೊರಗೆ ಬಂದು ಅವರನ್ನೂ ಕಳ್ಕೊಂಡಿದ್ದೀರಾ. ಇಲ್ಲೂ ಕೂಡ ನೆಮ್ಮದಿಯಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಯಾಕಂದರೆ ನೀವು ಆಯ್ಕೆ ಮಾಡ್ಕೊಂಡಿರೋದೇ ತಪ್ಪಾಗ್ಬಿಟ್ಟಿದೆ ಇಲ್ಲಿ. ಹಾಗಾಗಿ ಇಲ್ಲಿ ನಿಮಗೀಗ ಒಂದು ರೀತಿಯ ಚಿತ್ರಹಿಂಸೆ ಆಗ್ತಾಯಿದೆ. ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾಯಿಲ್ಲ ಭಗವಂತನನ್ನು ಬಿಟ್ಟರೆ.
ಹಾಗೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಈಗ ಒಂದು ಗೊಂದಲ ಇದೆ, ನನ್ನ ಪತಿ ಆಗಿರ್ಬೋದು, ಮನೆಯವರಾಗಿರ್ಬೋದು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ. ಅದು ವೈಯಕ್ತಿಕ ಸಂಬಂಧದಲ್ಲೇ ಬರ್ತಾ ಇದೆ. ಆದರೆ ಇಲ್ಲಿ ಅವರು ಯಾವುದೋ ಒಂದು ಸಮಸ್ಯೆಯ ಸುಳಿಯಲ್ಲಿ ಇದ್ದಾರೆ. ಅದು ಆರ್ಥಿಕ ಒಂದು ಸಮಸ್ಯೆ ಆಗಿರ್ಬೋದು, ಇಲ್ಲ ಇನ್ಯಾವುದೋ ಒಂದು ಒತ್ತಡದಲ್ಲಿ ಅವರು ಇದ್ದಾರೆ. ಹಾಗಾಗಿ ಈಗ ಅವರು ನಿಮಗೆ ಸ್ವಲ್ಪ ಸಮಯ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮ ಜೊತೆ ಮೊದಲಿನಂತೆ ಇರಲಿಕ್ಕಾಗ್ತಾ ಇಲ್ಲ. ಅದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಅಂದರೆ ಈಗ ಅವರು ನನ್ನ ಬಗ್ಗೆ ಲಕ್ಷ್ಯ ಹರಿಸ್ತಾ ಇಲ್ಲ, ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ಅಂದೇಳಿ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಸ್ವಲ್ಪ ಅವರ ಪರಿಸ್ಥಿತಿಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಎಲ್ಲ ನಿಮ್ಮ ರೀತಿಯಲ್ಲೇ ಸರಿಯಾಗಿರಬೇಕು ಅಂತ ಹೇಳಿ ಯೋಚಿಸೋದಕ್ಕಿಂತ ಅವರು ಈ ಸಮಯದಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಆಗ ಮುಂದೆ ಮತ್ತೆ ಎಲ್ಲ ಒಂದು ಹಿತವಾದ ಅನುಭವದೊಂದಿಗೆ ಮುಂದೆ ಸಾಗುತ್ತೆ ಜೀವನ. ಕೆಲವೊಂದು ಸಾರಿ ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂದರೆ ಅದರಲ್ಲಿ ನಿಮಗೆ ಕಾಳಜಿ ಇದೆ, ಪ್ರೀತಿ ಇದೆ, ಅದನ್ನು ನೀವು ನಿಮ್ಮ ಥರನೇ ಇಟ್ಕೊಳ್ಬೇಕು ಅಂದಾಗ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಅವರಿಂದ ಒಂದು ಸಮಯ ಕೊಡೋಕ್ಕಾಗ್ತಾ ಇಲ್ಲ, ಹಾಗೆ ನಿಮ್ಮ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಆಗಿದೆ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ಅವರಿಗೆ ಒಂದು ಒತ್ತಡ ಇದೆ, ಹಾಗಾಗಿ ಅವರು ನಿಮ್ಮ ಕಡೆ ಸ್ವಲ್ಪ ದೃಷ್ಟಿ ಹರಿಸಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಕೆಲಸದ ಕಡೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಆಳವಾಗಿ ಅವರು ಹೋಗಿದ್ದಾರೆ. ಹಾಗಾಗಿ ಅಲ್ಲಿಂದ ಸ್ವಲ್ಪ ಅವರು ಹೊರಗೆ ಬರಲಿಕ್ಕೆ ಸಮಯ ತಗೊಳ್ತಾ ಇದ್ದಾರೆ. ಹಾಗಾಗಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನಿಮ್ಮ ಕಡೆ ಲಕ್ಷ್ಯ ತಗೊಳ್ಳೋದು ಸ್ವಲ್ಪ ಕಡಿಮೆ ಆಗಿದೆ. ಅದನ್ನೇ ನೀವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಡಿ. ಖಂಡಿತ ಇದು ಒಂದು ಅವರ ಒಂದು ಒತ್ತಡದ ಆಳದಲ್ಲಿ ಇದ್ದಾರೆ ಅನ್ನೋ ಒಂದು ಸೂಚನೆ ಕೊಡ್ತಾ ಇದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಾಂದರೆ ಇಲ್ಲಿ ಇನ್ನೊಂದು ರೀತಿಯ ಎನರ್ಜಿ ಬರ್ತಾ ಇದೆ. ಮನೆ ಅಂದಮೇಲೆ ಒಂದು ಕುಟುಂಬ ಅಂದಮೇಲೆ ಒಂದಿಷ್ಟು ಜನ ಅಲ್ಲಿರ್ತಾರೆ. ತಾಯಿ ಆಗಿರ್ಬೋದು, ಅಕ್ಕ ತಂಗಿ, ಈ ರೀತಿ ಒಂದು ಸಂಬಂಧ ಕೂಡ ಅಲ್ಲಿರುತ್ತೆ. ಒಟ್ಟಾರೆಯಾಗಿ ಸುತ್ತಮುತ್ತದವರಿಂದಲೂ ಕೂಡ ಅವರೀಗ ಒಂದು ರೀತಿಯ ಒತ್ತಡದಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರು ನಿಮ್ಮ ಕಡೆ ಸ್ವಲ್ಪ ಗಮನ ಹರಿಸ್ಲಿಕ್ಕೆ ಆಗ್ತಾಯಿಲ್ಲ. ನಿಮ್ಮ ಒಂದು ಶಾಂತ ತಾಳ್ಮೆಯ ಸ್ವಭಾವ ಅವ್ರು ಹಾಗಿದ್ದರೂ ಕೂಡ ನಿಮ್ಮ ಒಂದು ಪ್ರೀತಿ ಕಾಳಜಿ ಅವರನ್ನು ಖಂಡಿತವಾಗಿ ಹೀಲ್ ಮಾಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕೋಪಕ್ಕಿಂತ ಅವರಿಗೆ ಬೇಕಾಗಿರೋದು ನಿಮ್ಮ ಸಪೋರ್ಟ್. ಹಾಗಾಗಿ ನೀವು ಸ್ವಲ್ಪ ಸಮಯವನ್ನು ಸಂಭಾಳಿಸಿ ಅವರನ್ನು ಗೌರವಿಸಿ ಪ್ರೀತಿಸಿ. ಆಗ ಖಂಡಿತ ನೀವೀಗ ಅವರ ಒಂದು ಒತ್ತಡದ ಸಮಯದಲ್ಲಿದ್ದಾಗ ನೀವು ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿರಲ್ಲ, ಅದು ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಯಾಗಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಮೇಲ್ಮುಖವಾಗಿ ಏನು ಕಾಣ್ತಾ ಇದೆ ಅದನ್ನು ನೋಡಿ ನೀವು ತಪ್ಪು ನಿರ್ಧಾರ ತಗೊಳ್ಳೋದು ಬೇಡ. ಅವರನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಕೊಡಿ. ಅದು ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅವರಿಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ಅವರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಖಂಡಿತ ಪರಿಸ್ಥಿತಿ ಹೀಗೆ ಇರೋದಿಲ್ಲ, ಸ್ವಲ್ಪ ಬದಲಾವಣೆ ಆಗೋವರೆಗೂ ನೀವು ಅವರಿಗೆ ಸಪೋರ್ಟಾಗಿ ನಿಲ್ಲಿ. ಅಂದರೆ ಅವರನ್ನು ಕೂಡ ಈ ಸಮಯದಲ್ಲಿ ಜಡ್ಜ್ ಮಾಡಬೇಡಿ. ಬರುವ ಪರಿಸ್ಥಿತಿಯನ್ನು, ಈಗಿರುವ ಪರಿಸ್ಥಿತಿನ ಕೂಡ ಜಡ್ಜ್ ಮಾಡಬೇಡಿ. ಹಾಗೆ ನಿಮ್ಮನ್ನು ಕೂಡ ಜಡ್ಜ್ ಮಾಡ್ಕೊಳ್ಬೇಡಿ. ನಾನು ಹೀಗೆ, ಇಲ್ಲ ಅವ್ರು ಹಾಗೆ ಅನ್ನೋ ರೀತಿಯಲ್ಲಿ, ಪರಿಸ್ಥಿತಿ ಹೀಗೆ ಅನ್ನೋ ರೀತಿಯಲ್ಲಿ ಯಾವುದನ್ನು ಕೂಡ ಇಲ್ಲಿ ಜಡ್ಜ್ ಮಾಡಬೇಡಿ. ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಈ ಕಾರಣ ನಿಮ್ಮ ಒಂದು ವಿಶ್ವಾಸ, ಆತ್ಮಸ್ಥೈರ್ಯ ಹೇಗಿದೆ ಅನ್ನೋ ಪರೀಕ್ಷೆನೂ ಆಗಿರ್ಬೋದು, ಇಲ್ಲ ಕೆಲವು ಕರ್ಮಗಳ ಒಂದು ಕ್ಲಿಯರಿಂಗ್ ಕೂಡ ಆಗಿರ್ಬೋದು, ಕೆಲವೊಂದು ವಿಚಾರದಲ್ಲಿ ನಿಮ್ಮ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗಿ ಮುಂದುವರಿಲಿಕ್ಕೋಸ್ಕರನೂ ಈ ರೀತಿ ಒಂದು ಪರಿಸ್ಥಿತಿಗಳು ಎದುರಾಗಿರ್ಬೋದು. ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದೇ ಸಮಯದಲ್ಲಿ ನೀವು ಅವ್ರ ಬಗ್ಗೆನೂ ನಂಬಿಕೆ ಇಡಬೇಕು, ಅವ್ರ ಬಗ್ಗೆನೂ ಗೌರವ ಕೊಡಬೇಕು. ಹಾಗೆ ನಿಮ್ಮನ್ನು ಕೂಡ ನೀವು ಪ್ರೀತಿಸಿ ಗೌರವಿಸಿ ಆತ್ಮವಿಶ್ವಾಸದಿಂದ ಇಟ್ಕೊಳ್ಳುವಂಥ ಸಮಯ ಇದಾಗಿದೆ. ಅಂದರೆ ನಾಜೂಕು ಸಮಯ ಇದಾಗಿದೆ. ಹಾಗಾಗಿ ಸ್ವಲ್ಪ ಪರಿಸ್ಥಿತಿಗಳನ್ನು ಸಂಭಾಳಿಸಿ, ನಿಮಗೆ ಆ ಶಕ್ತಿ ಇದೆ. ಅಂದರೆ ದಯೆ, ಕರುಣೆ, ಪ್ರೇಮ, ಸೇವೆಯ ಒಂದು ಈ ರೀತಿಯ ಭಾವವನ್ನು ಬೇರೆಯವ್ರ ಮೇಲೆ ನೀವು ತೋರಿಸ್ತಿರಲ್ಲ. ಯಾರೋ ಎಲ್ಲೋ ಬಿದ್ದುಬಿಟ್ರೆ ಅಯ್ಯೋ ಬಿದ್ದುಬಿಟ್ರು ಅಂತೀರ. ಪ್ರಾಣಿ ಒಂದು ನೀರಿಲ್ಲದೆ ನರಳಾಡ್ತಿದೆ, ಅಯ್ಯೋ ಅದು ನೀರಿಲ್ಲದೆ ನರಳಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ದಯೆ, ಕರುಣೆ ತೋರಿಸ್ತಿರಲ್ಲ. ಆ ರೀತಿಯಾಗಿ ಈ ಸಮಯದಲ್ಲಿ ನಿಮ್ಮ ಬಗ್ಗೆನೂ ನೀವು ದಯೆ, ಕರುಣೆ, ಪ್ರೇಮ, ಈ ಒಂದು ಸೇವೆಯ ಭಾವವನ್ನು ನಿಮಗೆ ನೀವೇ ತೋರಿಸ್ಕೋಬೇಕು. ಅಂಥ ಸ್ಥಿತಿಯಲ್ಲಿ ನೀವೀಗಿದ್ದೀರಾ. ಹಾಗಾಗಿ ನಿಮ್ಮ ಬಗ್ಗೆನೂ ಆ ಗುಣಗಳು ಇರಲಿ. ಅಂದರೆ ಕೆಲವೊಂದು ಸಾರಿ ನಿಮ್ಮನ್ನೇ ನೀವು ಹಳೆದುಕೊಳ್ತಾ ಇದ್ದೀರಾ. ನನ್ನ ಜೀವನ ಯಾಕೆ ಹೀಗೆ, ನನಗೆ ಯಾಕೆ ಹೀಗಾಗಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ನೀವು ಬೈಕೊಳ್ತಾ ಇದ್ದೀರಾ. ಹಾಗಾಗಿ ನನ್ನಿಂದನೇ ಏನಾದರೂ ತಪ್ಪಾಯಿತಾ ಅನ್ನೋ ರೀತಿಯಲ್ಲಿ ನೀವು ನಿಮಗೆ ಹೇಳ್ಕೊಳ್ತಿದ್ರೆ ನಿಮ್ಮಿಂದ ಕೂಡ ಏನೂ ತಪ್ಪಾಗಿಲ್ಲ. ಹಾಗಾಗಿ ನಿಮ್ಮನ್ನು ಪ್ರೀತಿಸಿ, ಗೌರವಿಸಿ, ಕರುಣೆ ನಿಮಗೆ ನೀವೇ ತೋರಿಸಿಕೊಳ್ಳುವಂಥ ಸಮಯ ಬಂದಿದೆ. ಹಾಗಾಗಿ ಧ್ಯಾನಕ್ಕೆ ಒಳಗಾಗಿ ಒಳ್ಳೆಯ ಕರ್ಮಗಳ ಕಡೆ ಗಮನ ಹರಿಸಿ. ಅಂದರೆ ಒಂದು ಒಳ್ಳೆಯದನ್ನು ನೆನಪು ಮಾಡ್ಕೊಳ್ಳಿ, ನೆಗೆಟಿವ್ ವಿಚಾರಗಳನ್ನು ತಳ್ಳಿಬಿಡಿ. ಯಾಕಂದರೆ ಆ ನೆಗೆಟಿವ್ ವಿಚಾರಗಳು ನಿಮ್ಮ ಮನಸ್ಸನ್ನು ಇನ್ನೂ ಹದಗೆಡಿಸ್ತವೆ, ಚಂಚಲತೆಗೆ ಜಾರಿಸ್ತವೆ. ಹಾಗಾಗಿ ಅವುಗಳನ್ನು ಇಗ್ನೋರ್ ಮಾಡಿ ಹಾಗೆ ಒಳ್ಳೆಯದನ್ನು ನಿಮ್ಮ ಸನಿಹ ಇಟ್ಕೊಳ್ಳಿ. ಒಂದು ಉತ್ತಮವಾದ ಹಾಡಾಗೋದು, ಅದನ್ನು ಕೇಳೋದಾಗಿರ್ಬೋದು, ಹಾಡೋದಾಗಿರ್ಬೋದು, ಉತ್ತಮ ಕೆಲಸಗಳ ಕಡೆ ಗಮನ ಆಗಿರ್ಬೋದು, ಮುಂದಿನ ಒಂದು ಭವಿಷ್ಯದ ಕುರಿತು ನೀವೇನೊಂದು ಆಸೆ ಇಟ್ಕೊಂಡಿದ್ರಲ್ಲ ಅದರ ಬಗ್ಗೆ ಒಂದು ಸಮೀಕರಣ ನಡೆಸೋದಾಗಿರ್ಬೋದು. ಈ ರೀತಿ ನಿಮಗೆ ನೀವು ಚರ್ಚೆ ಮಾಡ್ಕೊಳ್ಳೋದ್ರಿಂದ ನೆಗೆಟಿವ್ ವಿಚಾರಗಳು ದೂರ ಆಗುತ್ತೆ, ಈಗಿರುವ ಸ್ಥಿತಿ ಕೂಡ ಬದಲಾಗತ್ತೆ.
ಅಂದರೆ ಆಲಸ್ಯದಿಂದ ಇಲ್ಲ ಯಾವುದೋ ಒಂದು ಖಿನ್ನತೆಗೆ ಜಾರಿ, ಒತ್ತಡಕ್ಕೆ ಜಾರಿ, ಕೊರಗಿಗೆ ಜಾರಿ ನಿಮ್ಮನ್ನು ನೀವು ಕಳ್ಕೊಳ್ಳೋದಕ್ಕಿಂತ ಈ ಸಮಯದಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಳೋದು ಬಹಳ ಮುಖ್ಯ. ನಿಮ್ಮ ಬಗ್ಗೆನೇ ನೀವು ಪ್ರೀತಿ, ಗೌರವ, ಕರುಣೆ ಈ ರೀತಿ ತೋರಿಸ್ಕೊಳ್ಳೋದು ಈಗ ಅಗತ್ಯ ಇದೆ. ಹಾಗಾಗಿ ನಿಮ್ಮ ಒಂದು ವಿಶೇಷವಾದ ಗುಣಗಳನ್ನು ಹೊರತರುವ ಸಮಯ ಇದಾಗಿದೆ. ಹಾಗಾಗಿ ನೀವು ಏನು ಪಾಸಿಟಿವ್ ಆಗಿ ತೊಗೊಳ್ತಿರಲ್ಲ ಕೆಲವು ವಿಚಾರಗಳನ್ನು, ಅದನ್ನು ನೀವು ಮಾಡೋದು ಅವಶ್ಯಕತೆ ಇದೆ. ಮಂದಿರಕ್ಕೆ ಹೋಗಿ ಬನ್ನಿ, ಇಲ್ಲ ಎಲ್ಲಾದರೂ ಒಂದು ಸ್ವಲ್ಪ ಸುತ್ತಾಡಿ ಬನ್ನಿ, ಇಲ್ಲ ನಿಮ್ಗೆ ಇಷ್ಟವಾದವ್ರ ಜೊತೆ ಯಾರೋ ಒಂದು ಸಕಾರಾತ್ಮಕವಾಗಿ ತುಂಬ ಪ್ರೇರಣೆಯನ್ನು ನೀಡ್ತಾರಲ್ಲ ಅವ್ರ ಜೊತೆ ಮಾತನಾಡೋದಾಗಿರ್ಬೋದು. ಇವೆಲ್ಲ ಮಾಡಿದಾಗ ನೀವು ಫೀಲ್ ಆಗ್ತೀರಾ. ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಅದು ಕೂಡ ಆ ಒಂದು ಮನೆಯನ್ನು ಕ್ಲೀನಾಗಿ ನೋಡಿದಾಗ ನಿಮಗೆ ಮನಸ್ಸಿಗೆ ತುಂಬ ಪ್ರಸನ್ನತೆ ಮೂಡುತ್ತೆ. ಒಂದು ಪೂಜೆ ಮಾಡೋದಾಗಿರ್ಬೋದು, ದೀಪಾರಾಧನೆ ಮಾಡೋದಾಗಿರ್ಬೋದು, ಈ ರೀತಿ ಒಳ್ಳೊಳ್ಳೆಯ ಕೆಲಸಗಳು, ಮಕ್ಕಳ ಜೊತೆ ಸ್ವಲ್ಪ ಆಟ ಆಡೋದಾಗಿರ್ಬೋದು, ಅವರ ಮುದ್ದು ಮುದ್ದು ಮಾತುಗಳನ್ನು ಕೇಳೋದಾಗಿರ್ಬೋದು. ಹಾಗೆ ಈ ರೀತಿ ಮಾಡಿದಾಗ ನಿಮಗೆ ಈ ಸ್ಥಿರ ಸಮಯ ಸ್ವಲ್ಪ ಬದಲಾವಣೆ ಆಗುತ್ತೆ. ನೀವು ನೆಗೆಟಿವ್ ವಿಚಾರಗಳ ಕಡೆ ಜಾರೋದಿಲ್ಲ, ಅವರು ಕೂಡ ಅಷ್ಟೊತ್ತಿಗೆ ಬದಲಾಗ್ತಾರೆ. ಈ ರೀತಿ ಪರಿಸ್ಥಿತಿಗಳು ಸುಧಾರಿಸ್ತವೆ. ಹಾಗಾಗಿ ಕೆಲವೊಂದು ಸಾರಿ ದಿಢೀರನೇ ನಿರ್ಧಾರ ತಗೊಳ್ಬಾರ್ದು, ಜಡ್ಜ್ ಮಾಡಬಾರ್ದು. ಕೆಲವೊಂದು ಸಾರಿ ಅದಕ್ಕೆ ಸಮಯ ಕೊಡಬೇಕು. ಆಗಲೇ ಆ ಸಮಯದಲ್ಲಿ ನಿಮಗೆ ಒಂದು ನಿಮ್ಮನ್ನು ಕಂಡುಕೊಳ್ಳೋಕ್ಕೂ ಸಮಯ ಸಿಗುತ್ತೆ, ಹಾಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಸಿಗುತ್ತೆ. ಅದರಿಂದ ಇಬ್ಬರ ಒಂದು ಏನು ಸಂಬಂಧ ಇರುತ್ತಲ್ಲ ಅದು ಇನ್ನೂ ಗಟ್ಟಿಯಾಗುತ್ತೆ. ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ನೀವು ಬೆಳೆದು ಬಂದ ರೀತಿ ನೀತಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ ಬರ್ತದೆ. ನಾನು ಹಾಗೇ ಇರೋದು, ಇಲ್ಲ ನಾನು ಬಂದಿದ್ದೆ ಹಾಗೆ ಅನ್ನೋ ಒಂದು ಒತ್ತಡವನ್ನು ಇಲ್ಲಿ ಹಾಕೋಬೇಡಿ. ಅದು ಇಲ್ಲಿರುವ ಕೆಲವು ಸಂಬಂಧಗಳನ್ನು, ಪರಿಸ್ಥಿತಿಗಳನ್ನು ಹದಗೆಡಿಸುತ್ತೆ. ಹಾಗಾಗಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ ಕಾಲಕ್ಕೆ ತಕ್ಕ ಹಾಗೆ. ಅಂದರೆ ಏನು ಹೇಳ್ತಾರಲ್ಲ, ಅಂದರೆ ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ನೀವು ಅದೇ ಬೇಕು, ನಾನು ಬೆಳೆದು ಬಂದಿದ್ದೆ ಹೀಗೆ ಅನ್ನೋ ರೀತಿಯಲ್ಲಿ ಅದರ ಬಗ್ಗೆನೇ ನೀವು ಯೋಚಿಸ್ತಾ ಹೋಗಬೇಡಿ. ಸ್ವಲ್ಪ ಪರಿವರ್ತನೆ ಆಗೋ ಸಮಯ ನಿಮ್ಮದು ಕೂಡ ಆಗಿದೆ ಇಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೀವು ಒಂದು ಗಿಡವನ್ನು ನೆಟ್ಟು ಬೆಳೆಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ಗಿಡ ನಿಮಗೆ ಬ್ಲೆಸ್ ಮಾಡುತ್ತೆ, ಹಾಗೆ ಹೀಲ್ ಕೂಡ ಮಾಡುತ್ತೆ. ಹಾಗೆ ನಿಮ್ಮ ಮಾನಸಿಕ ವೇದನೆಗಳನ್ನು ಅದು ಕೇಳಿಸ್ಕೊಳ್ಳುತ್ತೆ. ಅದ್ರ ಜೊತೆ ನೀವು ಮಾತನಾಡಬಹುದು. ಬೇರೆಯವ್ರ ಜೊತೆ ಯಾರ ಜೊತೆನೂ ನೀವು ಯಾರನ್ನೂ ನಂಬಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹಂಚ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ನಂಬಿದ ಗುರುವಿನ ಹತ್ರನೇ ನೀವು ಆ ವಿಚಾರಗಳನ್ನು ಹೇಳ್ಕೊಳ್ಬೇಕು. ಕೆಲವೊಂದು ವಿಚಾರಗಳಲ್ಲಿ ನೀವು ತುಂಬ ಆಸೆ ಇಟ್ಕೊಂಡಿದ್ರೆ ಅದು ಕೈಗೂಡ್ತಾ ಇಲ್ಲ, ಇಲ್ಲ ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಇಲ್ಲಿ ಮಧ್ಯೆ ಯಾವುದೋ ಒಂದು ಕೆಲಸ ಬಂದಿದೆ, ಇಲ್ಲ ಒಂದು ವ್ಯಕ್ತಿ ಬಂದಿದ್ದಾರೆ ಅಂದರೆ ನೀವು ಅವ್ರ ಜೊತೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಕ್ಕೆ ಆಗ್ತಾ ಇಲ್ಲ ಅಂದರೆ ಖಂಡಿತ ನಿಮ್ಮ ಹೃದಯದಲ್ಲಿ ನೀವು ಯಾರಿಗೋಸ್ಕರ ಯಾವುದಕ್ಕೋಸ್ಕರ ಡಿಸರ್ವ್ ಅಂತ ಹೇಳಿ ಅದನ್ನು ಖಾಲಿ ಬಿಟ್ಕೊಂಡಿದ್ದೀರಲ್ಲ, ಅದರಲ್ಲಿ ಒಬ್ಬರಿಗೆ ಸ್ಥಾನ ಕೊಟ್ಬಿಟ್ಟಿದ್ದೀರಾ. ಒಂದು ಕೆಲಸ ಆಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿಯ ವಿಚಾರ ಆಗಿರ್ಬೋದು, ಅದು ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಒಂದು ಸ್ಥಾನ ಪಡ್ಕೊಂಡಿದೆ. ಅದನ್ನು ಅದ್ಲು ಬದಲು ಮಾಡೋಕ್ಕಾಗೋದಿಲ್ಲ. ಕೆಲವರು ಬರ್ಬೋದು, ಕೆಲವೊಂದು ಕೆಲಸಗಳು ಆಫರ್ ಕೂಡ ಬರ್ಬೋದು, ಆದರೆ ನೀವು ಅಲ್ಲಿ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. ಯಾಕಂದರೆ ನಿಮ್ಮ ಕನಸೇ ಬೇರೆ ಇದೆ. ನೀವು ಅದಕ್ಕೆ ಈಗಾಗಲೇ ಮಹತ್ವ ಕೊಟ್ಟು ನಿಮ್ಮ ಹೃದಯದಲ್ಲಿ ಅದನ್ನು ನೆಲೆ ಹಾಕ್ಸ್ಬಿಟ್ಟಿದ್ದೀರಾ, ಅದ್ರ ಜೊತೆ ಸ್ಪಂದಿಸ್ಬಿಟ್ಟಿದ್ದೀರಾ. ಹಾಗಾಗಿ ಅಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ನೀವು ಇಲ್ಲಿ ಇದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ. ಆದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಯಾಕೆ ಆಗಿರೋದು ಅಂದರೆ ನೀವು ಸ್ವಲ್ಪ ಕರ್ಮ ಕಳ್ಕೊಳ್ಬೇಕು, ಸ್ವಲ್ಪ ಪಾಠ ಕಲಿಬೇಕು. ಹಾಗೆ ಈ ಸಮಯದ ಅಂತರವನ್ನು ಈ ರೀತಿಯಾಗಿ ನೀವು ಒಂದು ಕಲಿಕೆಯ ಮೂಲಕ ತಗೊಳ್ಬೇಕು. ಒಟ್ಟಾರೆಯಾಗಿ ನಿಮ್ಮ ಒಂದು ವ್ಯಕ್ತಿ ಯಾರು ನೀವು ಕನೆಕ್ಟ್ ಆಗಿದ್ದೀರಲ್ಲ ಅವ್ರು ನಿಮಗೆ ಡಿಸರ್ವ್ ಆಗಿಬಿಟ್ಟಿದ್ದಾರೆ. ಈಗ ಅಲ್ಲಿ ಬೇರೆ ಯಾರೋ ಬರ್ತಾರೆ ಅಂದರೆ ನಿಮಗೆ ಅಲ್ಲಿ ಅವರ ಜೊತೆ ಸ್ಪಂದಿಸಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಈಗ ನಿಮ್ಮ ಆತ್ಮ ಒಂದು ನಿರ್ಧಾರವನ್ನು ಮಾಡಿಕೊಂಡು ಒಬ್ಬರನ್ನ ಒಪ್ಕೊಂಡ್ಬಿಟ್ಟಿದೆ ಅಲ್ವಾ. ಈಗ ಅಲ್ಲಿ ಇನ್ನೊಬ್ಬರನ್ನ ತಂದು ಕೂರಿಸ್ತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ. ಆ ರೀತಿ ಆಗಿದೆ ಈಗ ನಿಮಗೆ. ಹಾಗಾಗಿ ಅವರೇ ಮರಳಿ ಬರ್ತಾರೆ ಅಲ್ಲಿಗೆ. ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಬರ್ತಾ ಇದೆ ಇನ್ನು. ಇದನ್ನು ವ್ಯಕ್ತಿ ಹಾಗೆ ಕೆಲಸ ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ತೊಗೊಳ್ಬೋದು. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಯಾಕಂದರೆ ಇದೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲವೇ ಅಲ್ಲ, ಇದು ಒಂದು ಆಧ್ಯಾತ್ಮಿಕ ಅಟ್ಯಾಚ್ಮೆಂಟ್ ಆಗಿದೆ. ಯಾರಾದರೂ ನಿಮ್ಮ ಹೃದಯದಲ್ಲಿದ್ದಾರೆ ಅಂದರೆ ಅದು ದೇವರೇ ನಿರ್ಧಾರ ಮಾಡಿ ಅವರ ಯೋಜನೆಯ ಪ್ರಕಾರ ನಿಮ್ಮ ಒಂದು ಅಂತರಾತ್ಮದಲ್ಲಿ ಹೃದಯದಲ್ಲಿ ಅವರು ನೆಲೆಗೊಳ್ಳುವ ಹಾಗೆ ಮಾಡಿರ್ತಾರೆ. ಅದನ್ನು ಸಮಯ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಆ ದೇವರು ನಿಮಗೆ ಕೊಟ್ಟಿರೋದನ್ನು, ಕನೆಕ್ಟ್ ಮಾಡಿರೋದನ್ನು ಯಾರೂ ಸಹ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಮಯ ಆಗಿರ್ಬೋದು, ಜನರಾಗಿರಬಹುದು. ನೀವು ಅಂದ್ಕೊಳ್ಬೋದು, ಹಾಗಾದರೆ ಅವರು ನನಗೇ ಸೇರಿದವರಾಗಿರಿದ್ರೆ ಆ ಕೆಲಸ, ಆ ವಿಚಾರ ನನಗೆ ಆ ನ್ಯಾಯದ ವಿಚಾರನೇ ಆಗಿರ್ಬೋದು. ನಿಮಗೇನು ಸಿಗಬೇಕು ಅಂತೇಳಿ ನೀವು ಪರಿತಪಿಸ್ತಾ ಇದ್ದೀರಲ್ಲ ಅದರಲ್ಲೇ ತೊಗೊಳ್ಳಿ. ಒಟ್ಟಾರೆಯಾಗಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾನು ಇಲ್ಲಿ ಕೆಲವೊಂದು ಆಯ್ಕೆಗಳನ್ನು ನಿಮಗೆ ಹೇಳ್ತೀನಿ. ನಿಮ್ಮ ಮನಸ್ಸಿನ ಪ್ರಕಾರ ನೀವು ತೊಗೊಳ್ಳಿ. ಅದು ನನಗೆ ಸಿಗಬೇಕಾಗಿದ್ರೆ, ಅವ್ರು ನನಗೆ ಸಿಗಬೇಕಾಗಿದ್ರೆ, ಹಾಗೆ ಆ ಕೆಲಸ, ಆ ನ್ಯಾಯ, ಆ ವಸ್ತು, ಆ ವಿಚಾರ ನನಗೆ ಸಿಗಬೇಕು ಅಂದರೆ ಯಾಕಿಷ್ಟು ತಡ? ಇಷ್ಟೊತ್ತಿಗಾಗಲೇ ನಂಗೆ ಸಿಗಬೇಕಾಗಿತ್ತಲ್ಲ, ಇಷ್ಟೊತ್ತಿಗಾಗಲೇ ಅವ್ರು ಮರಳಿ ಬರಬೇಕಾಗಿತ್ತಲ್ಲ, ನಾನು ತುಂಬ ಪ್ರಾಮಾಣಿಕ ಪ್ರಯತ್ನದಿಂದ ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾವೆಲ್ಲ ರೀತಿಯಲ್ಲಿ ಸಫರ್ ಮಾಡಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ, ಸಂಘರ್ಷ, ನಿಂದನೆ, ಅವಮಾನ, ಹಿಂಸೆ ಎಲ್ಲವನ್ನು ಎದುರಿಸಿದ್ದೀನಿ. ಆದರೂ ಯಾಕಿಷ್ಟು ತಡ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿದೆ.
ಆದರೆ ಭಗವಂತ ಇಲ್ಲಿ ನಿಮಗೆ ಹೇಳ್ತಾ ಇರೋದು, ನಾನು ಸಿದ್ಧಪಡಿಸ್ತಾ ಇರೋದು ನಿಮಗೆ ಸಿಗೋದು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂದರೆ ಆ ಮಧ್ಯದಲ್ಲಿ ನೀವು ಕೆಲವು ಪಾಠಗಳನ್ನು ಕಲಿಬೇಕು, ಅವರು ಕೂಡ ಕೆಲವು ಪಾಠಗಳನ್ನು ಕಲಿಬೇಕು, ಅವರ ಕರ್ಮವನ್ನು ಕಳ್ಕೊಳ್ಬೇಕು, ನೀವು ಇಲ್ಲಿ ಕೆಲವು ಕರ್ಮಗಳನ್ನು ಕಳ್ಕೊಳ್ಬೇಕು. ಅಂದರೆ ಏನು ಕೊಟ್ಟಿದ್ರಲ್ಲ ಅದನ್ನು ನೀವು ಮರಳಿ ಪಡ್ಕೊಳ್ಳುವ ಸಮಯ ಇದಾಗಿರುತ್ತೆ. ಹಾಗಾಗಿ ನಿಮ್ಗೆ ಏನು ಅಂತೇಳಿ ನಾನು ಕೊಟ್ಟಿದ್ದೀನೋ ಅದು ಡಿಸರ್ವ್ ಆಗಿದೆ, ಈಗ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆದರೆ ಈ ಸಮಯದಲ್ಲಿ ಕೆಲವೊಂದು ಕರ್ಮಗಳನ್ನು ನೀವು ಕಳ್ಕೊಳ್ಳೋ ಸಮಯ ಆಗಿದೆ, ಕೆಲವು ಪಾಠಗಳನ್ನು ಕಲಿಯುವ ಸಮಯ ಕೂಡ ಇದೇ ಆಗಿದೆ. ಹಾಗಾಗಿ ಈ ಅಂತರ ಅನ್ನೋ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹಾಗೆ ಒಂದು ಸಿದ್ಧತೆ ಅವ್ರು ಏನು ಮಾಡ್ತಾ ಇದ್ದಾರಲ್ಲ ಅದು ಪೂರ್ಣ ಆಗುವವರೆಗೂ ಈ ಕನೆಕ್ಷನ್ ಹಾಗೇ ಇರುತ್ತೆ. ಯಾವ ರೀತಿ ಅಂದರೆ ಭಾವನಾತ್ಮಕವಾಗಿ, ಅಂದರೆ ನೀವು ಎದುರಿಗೆ ಮಾತಾಡೋದಿಲ್ಲ, ಆದರೆ ಭಾವನಾತ್ಮಕವಾಗಿ ನೀವು ಸ್ಪಂದಿಸ್ತಾನೆ ಇರ್ತೀರ. ನಿಮಗೆ ಗೊತ್ತಾಗೋದಿಲ್ಲ, ಅವರು ನಿಮಗೆ ಸ್ಪಂದಿಸ್ತಿದ್ದಾರೆ, ನೀವು ಅವ್ರಿಗೆ ಸ್ಪಂದಿಸ್ತಾ ಇದ್ದೀರಾ. ನನಗೆ ಇನ್ನೂ ಸಹಿಸೋಕ್ಕೆ ಸಾಧ್ಯ ಇಲ್ಲ, ಈಗಾಗಲೇ ನಾನು ಬಹಳಷ್ಟು ಸಮಯ ಕೊಟ್ಬಿಟ್ಟಿದ್ದೀನಿ, ಸಮಯ ನನಗೂ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ನಾನೇನಾದರೂ ಬೇರೆ ಒಂದು ವಿಚಾರದಲ್ಲಿ ಬೇರೆ ಒಬ್ಬ ವ್ಯಕ್ತಿಯ ಜೊತೆ ಮೂವ್ ಆನ್ ಆಗ್ಬಿಡ್ಬೋದಾ, ಅದು ಈ ಕೆಲಸ ಬೇಡ, ನಾನು ಕನಸು ಕಟ್ಟಿದ್ದೆ ಈ ಕೆಲಸ, ಆ ಕೆಲಸ ನನಗೆ ಸಿಗಲಿಲ್ಲ, ಇದೆ ನನಗೆ ಇದ್ರ ಜೊತೆ ಅನಿವಾರ್ಯವಾಗಿ ಮುಂದೆ ಹೋಗೋಣ, ಅದು ಪ್ರೀತಿ, ವೈಯಕ್ತಿಕ ಸಂಬಂಧ, ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲಿ ನಾನು ಮೂವ್ ಆನ್ ಆಗ್ಬಿಡೋಣ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಏನೋ ಒಂದು ರಾಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ನಿಮಗೆ ನಿಮ್ಮ ಅಂತರಾತ್ಮದ ಮೂಲಕ ಒಂದು ಮೆಸೇಜ್ ಬರುತ್ತೆ. ನೀವು ಆ ಬೇರೆ ಒಂದು ವ್ಯಕ್ತಿಯ ಜೊತೆ ಮೂವ್ ಆನ್ ಮಾಡೋಕ್ಕೂ ಆಗೋದಿಲ್ಲ, ಬೇರೆ ಒಂದು ವಿಚಾರದಲ್ಲಿ ಮುಂದುವರಿಲಿಕ್ಕೂ ಆಗೋದಿಲ್ಲ. ಆ ಹಿಂದೆ ಏನು ನಿಮಗೆ ಕನೆಕ್ಟ್ ಆಗಿತ್ತಲ್ಲ ಆ ಎನರ್ಜಿಯಿಂದ ನಿಮಗೆ ಹೊರಗೆ ಬರೋಕ್ಕೂ ಆಗೋದಿಲ್ಲ. ನೀವು ಅದು ಬೇರೆ ವ್ಯಕ್ತಿಯ ಜೊತೆಗೆ ಮೂವ್ ಆನ್ ಆಗೋಣ ಅಂತೇಳಿ ಅವ್ರ ಜೊತೆ ನಗ್ಬೋದು, ಮಾತಾಡ್ಬೋದು, ಆದರೆ ನಿಮ್ಮ ಅಂತರಾತ್ಮ ಅದನ್ನು ಒಪ್ಕೊಳ್ಳೋದಿಲ್ಲ. ನೀವು ಮನಃಪೂರ್ವಕವಾಗಿ ಕೆಲಸ ಮಾಡೋದಿಲ್ಲ, ಭಾವನಾತ್ಮಕವಾಗಿ ಸ್ಪಂದಿಸಿ ನಗೋದಿಲ್ಲ, ಕೃತಕವಾಗಿ ಅಂದರೆ ಒಂದು ಮೆಷಿನ್ ಥರ ನೀವು ನಗಲಿಕ್ಕೆ ಶುರು ಮಾಡ್ತೀರ. ಅವ್ರ ಎದುರಿಗೆ ಓಪನ್ ಅಪ್ ಆಗೋದೇ ಇಲ್ಲ, ಅನಿವಾರ್ಯ. ಅಂದರೆ ನೀವು ಪ್ರೀತಿ ಮಾಡ್ತಾ ಇರೋದೇ ವ್ಯಕ್ತಿ ಬೇರೆ, ನಿಮ್ಮ ಮನೆಯಲ್ಲಿ ಇದು ಬಲವಂತ ತಡ ಆಯಿತು, ಇಲ್ಲ ಅವ್ರು ಒಪ್ಕೊಳ್ತಾರೋ ಇಲ್ಲೋ, ಇಲ್ಲ ಮಧ್ಯೆ ಏನೋ ಒಂದು ಅಂತರ, ಅವ್ರು ದೂರ ಆಗಿದ್ದಾರೆ, ವೈಮನಸ್ಸು, ಇನ್ಯಾನೇನೋ ಕಾರಣ ಇರ್ಬೋದು. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡು ಮುಂದುವರೆದ್ರೂ ಕೂಡ ನಿಮಗೆ ಹಿಂದಿನದನ್ನು ಮರೆಯೋಕ್ಕೂ ಆಗೋದಿಲ್ಲ, ಇವ್ರ ಜೊತೆ ಮೂವ್ ಆನ್ ಆಗಲಿಕ್ಕೂ ಆಗೋದಿಲ್ಲ. ಅಂದರೆ ಮನಃಪೂರ್ವಕವಾಗಿ ಆ ರೀತಿ ವಿಚಾರ ಬರ್ತದೆ. ಇದು ನಾನು ವ್ಯಕ್ತಿಯ ವಿಚಾರದಲ್ಲಿ ತೊಗೊಂಡಿದ್ದೀನಿ, ಪ್ರೀತಿ ಆಗಿರ್ಬೋದು, ವೈಯಕ್ತಿಕ ವಿಚಾರ ಆಗಿರ್ಬೋದು, ಹಾಗೆ ಇಲ್ಲಿ ಕೆಲಸದ ವಿಚಾರದಲ್ಲೂ ಬರುತ್ತೆ, ಇನ್ಯಾವುದೇ ರೀತಿ ಒಂದು ವ್ಯವಹಾರದ ವಿಚಾರದಲ್ಲೂ ಬರುತ್ತೆ. ನೀವು ಮಾಡಬೇಕು ಅಂದಿದ್ದು ಬೇರೆ ವ್ಯವಹಾರ, ಆದರೆ ಅನಿವಾರ್ಯವಾಗಿ ಯಾವುದೋ ಒಂದು ಮಧ್ಯೆ ಬಂದಿದೆ, ಅದರಲ್ಲಿ ನೀವು ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಕನಸೇ ಬೇರೆ, ನಿಮಗೋಸ್ಕರ ಅದು ಡಿಸರ್ವ್ ಆಗಿಬಿಟ್ಟಿದೆ. ಹಾಗಾಗಿ ಇದ್ರ ಜೊತೆ ನೀವು ಕನೆಕ್ಷನ್ ಬೆಳೆಸೋಕೆ ಆಗ್ತಾ ಇಲ್ಲ ಸಮಯದಲ್ಲಿ. ಹಾಗಾಗಿ ಅಲ್ಲಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಮನಸ್ಸು ತಳಮಳ ಆಗ್ತಾ ಇದೆ, ಅದರಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಒತ್ತಡ ಕಾಡ್ತಾ ಇದೆ, ನೀವು ತುಂಬ ಸಂತೋಷವಾಗಿ ಆ ವಿಚಾರದಲ್ಲಿ ಮುಂದುವರಿತಾ ಇಲ್ಲ. ನೀವೆಷ್ಟೇ ಆ ಒಂದು ವಿಚಾರಕ್ಕೆ, ಆ ವ್ಯಕ್ತಿಗೆ, ಇನ್ಯಾವುದೇ ರೀತಿ ಒಂದು ಕೆಲಸಕ್ಕೆ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತೇಳಿ, ಆದರೆ ನಿಮ್ಮ ಆತ್ಮ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ. ನಿಮಗೆ ಕೃತಜ್ಞತೆ ಇಲ್ಲ ಅಂತ ಅಲ್ಲ, ಆ ವಿಚಾರ, ಆ ಕೆಲಸದ ಬಗ್ಗೆ, ಈಗ ಮಾಡ್ತಾ ಇರೋ ಕೆಲಸದ ಬಗ್ಗೆ ಕೃತಜ್ಞತೆ ಇಲ್ಲ ಅಂತಲ್ಲ. ಈಗ ಒಬ್ಬರು ಬಂದಿದ್ದಾರೆ ಹೊಸದಾಗಿ ನಿಮ್ಮ ಜೀವನದಲ್ಲಿ ಅಂದರೆ ಅವರಿಗೆ ಕೃತಜ್ಞತೆ ತೋರಿಸ್ಬಾರ್ದು ಅನ್ನೋದಲ್ಲ, ಅಹಂಕಾರ ಅಲ್ಲ, ಈಗೋ ಅಲ್ಲ. ಆದರೆ ನಿಮ್ಮ ಹೃದಯ ಆಗಲೇ ಡಿಸರ್ವ್ ಆಗಿಬಿಟ್ಟಿದೆಯಲ್ಲ ಬೇರೊಬ್ಬರಿಗೆ. ಹಾಗಾಗಿ ಅಂದರೆ ಬೇರೆ ಒಂದು ಉನ್ನತ ಕೆಲಸ ಆಗಿರ್ಬೋದು, ಇನ್ಯಾವುದೋ ರೀತಿ ಒಂದು ಕನಸಾಗಿರ್ಬೋದು, ಈಗ ಒತ್ತಡಕ್ಕೆ ಒಂದು ಕೆಲಸದಲ್ಲಿ ಜಾರಿದ್ದೀರ, ಅದು ನಿಮ್ಮ ಕನಸೇ ಬೇರೆ ಇತ್ತು, ಅದಕ್ಕೆ ಡಿಸರ್ವ್ ಆಗಿಬಿಟ್ಟಿದ್ದೀರ. ಹಾಗಾಗಿ ಇದರಲ್ಲಿ ಓಪನ್ ಅಪ್ ಆಗ್ತಾ ಇಲ್ಲ. ಅಂದರೆ ಕೃತಜ್ಞಹೀನರಂತ ಅಲ್ಲ, ಅಲ್ಲಿ ನೀವು ಪರಿಪೂರ್ಣವಾಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅನಿವಾರ್ಯವಾಗಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಈಗ ನಿಮಗೋಸ್ಕರ ಆ ಭಗವಂತ ಯಾವುದೋ ಒಂದು ಕೆಲಸವನ್ನು, ಉನ್ನತವಾದ ಹುದ್ದೆಯನ್ನು, ನಿಮ್ಮ ಕನಸಿನ ಇಚ್ಛೆಯನ್ನು ಡಿಸರ್ವ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಕೆಲಸ ವಿಚಾರ ತೊಗೊಳ್ಳಿ, ಇಲ್ಲ ಅಂದರೆ ವೈಯಕ್ತಿಕ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಆಯ್ಕೆ ಮಾಡ್ಕೊಂಡವ್ರು ಈಗಾಗಲೇ ನಿಮಗೋಸ್ಕರ ಒಬ್ಬರು ಡಿಸರ್ವ್ ಆಗಿಬಿಟ್ಟಿದ್ದಾರೆ. ಆ ಜಾಗದಲ್ಲಿ ಬೇರೆ ಯಾರನ್ನೂ ಕೂರ್ಸೋಕ್ಕಾಗೋದಿಲ್ಲ, ಆ ಭಗವಂತನೂ ಕೂಡ ಅಲ್ಲಿ ಬಿಡ್ತಾ ಇಲ್ಲ. ಹಾಗಾಗಿ ನೀವು ಓಪನ್ ಅಪ್ ಆಗೋಕ್ಕಾಗ್ತಾ ಇಲ್ಲ ಆ ವಿಚಾರದಲ್ಲಿ ಅಂತೇಳಿ ಬರ್ತಾ ಇದೆ. ನಿಮ್ಮ ಆತ್ಮವೂ ಕೂಡ ಒಪ್ಕೊಳ್ತಾ ಇಲ್ಲ. ಮನಸ್ಸನ್ನು ಎಷ್ಟಾದರೂ ಅದಕ್ಕೆ ಒಪ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಇದನ್ನೇ ಮಾಡಿಬಿಡೋಣ, ಈ ಕೆಲಸದಲ್ಲೇ ಮುಂದುವರೆದ್ಬಿಡೋಣ, ಅದು ಆಗೋದಿಲ್ಲ, ಅದಕ್ಕೆ ಭರವಸೆ ಇಲ್ಲ, ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ಅಲ್ಲಿಗೆ ಹೋಗೋಕ್ಕಾಗತ್ತಾ, ಅಂದರೆ ಅದು ಫಾರಿನಿಗೆ ಹೋಗೋ ವಿಚಾರ ಆಗಿರ್ಬೋದು, ವಿದೇಶಕ್ಕೆ ಹೋಗಿ ಅಲ್ಲಿ ಸಾಧನೆ ಮಾಡೋ ವಿಚಾರ, ಕೆಲಸ ಮಾಡೋ ವಿಚಾರ, ಇಲ್ಲ ಇನ್ಯಾವುದೇ ರೀತಿ ಒಂದು ಮದುವೆ ಮಾಡ್ಕೊಳ್ಳೋ ವಿಚಾರ, ಇನ್ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು. ಒಂದು ಸಾರಿ ಅನಿವಾರ್ಯವಾಗಿ ಮನಸ್ಸನ್ನು ಒಪ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಆದರೆ ಅದಾಗೋದಿಲ್ಲ. ಯಾಕಂದರೆ ನಿಮ್ಮ ಆತ್ಮ ಅದಕ್ಕೆ ಪರಿಪೂರ್ಣವಾಗಿ ಒಪ್ಪಿಗೆ ನೀಡ್ತಾ ಇಲ್ಲ. ಇದು ಪನಿಷ್ಮೆಂಟ್ ಅಲ್ಲ, ಪ್ರೊಟೆಕ್ಷನ್ ಆಗಿದೆ. ನಿಮಗೆ ನಿಮ್ಮ ಕನಸುಗಳನ್ನು, ನೀವು ಬಯಸಿದ ವ್ಯಕ್ತಿಯನ್ನು, ನಿಮಗೋಸ್ಕರ ಡಿಸರ್ವ್ ಆಗಿದ್ದನ್ನು ಬಿಟ್ಕೊಡೋದು ಇಷ್ಟ ಇಲ್ಲ. ನೀವು ಹಿಂದೆ ಯಾವ ರೀತಿ ಇದ್ರೋ ಗೊತ್ತಿಲ್ಲ, ಆದರೆ ಆ ಗುರುವಿಗೆ ಕನೆಕ್ಟ್ ಆದಮೇಲೆ ನೀವು ಅವರಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾ ಇದ್ದೀರಾ. ಅಂದರೆ ಅವರು ಮರಳಿ ಬರಬೇಕು ಅನ್ನೋ ರೀತಿಲಿ ನೀವು ಬಯಸ್ತಾ ಇದ್ದೀರಾ. ಹಾಗೆ ಅದೇ ಪ್ರೀತಿ ನನಗೆ ಸಿಗಬೇಕು ಅಂತೇಳಿ ಬಾಬಾರ ಹತ್ರ ಕೇಳ್ಕೊಳ್ತಾ ಇದ್ದೀರಾ. ಹಾಗೆ ನೀವು ಈ ಕೆಲಸ ಮಾಡ್ತಾಯಿದ್ದೀರಾ, ಆದರೆ ನಿಮ್ಮ ಕನಸಿನ ಬಗ್ಗೆ ಕೂಡ ಫೋಕಸ್ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಹಾಗೆ ಒಂದು ಕಣ್ಣೀರು, ಒಂದು ಆನಂದ ಬಾಷ್ಪ, ಅಂದರೆ ಭಗವಂತನ ಎದುರಿಗೆ ಕೂತ್ರೆ ನಿಮಗೆ ಗೊತ್ತಿಲ್ಲದೆ ಕಣ್ಣೀರು ಬರ್ತಾ ಇದೆ. ಈಗ
ಅಂದರೆ ಗುರುವೇ, ಇದು ಅವರು ನನ್ನ ಜೀವನದಲ್ಲಿ ಇರೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಅವರು ನನ್ನ ಮನಸ್ಸಿನಿಂದ ಅವರನ್ನು ತೆಗೆದುಹಾಕ್ಬಿಡಿ, ನನ್ನ ಜೀವನದಿಂದ ಅವರನ್ನು ತೆಗೆದುಹಾಕ್ಬಿಡಿ ಅನ್ನೋ ರೀತಿಲಿ ಕೇಳೋದಾಗಿರ್ಬೋದು. ನಿಮ್ಮ ಬಹಳ ದಿನದ ಕನಸು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು, ಇಲ್ಲ ಅಲ್ಲೊಂದು ಕೆಲಸ ಮಾಡಬೇಕು ಅನ್ನೋದು ಆಸೆ. ಆದರೆ ಅದರಲ್ಲಿ ಅಡೆತಡೆ ಬರ್ತಾಯಿದೆ. ಆದರೂ ಕೂಡ ಅದನ್ನು ಕೂಡ ಪ್ರಾರ್ಥನೆ ಮಾಡ್ತಿದ್ದೀರಾ, ಗುರುವೇ ನಾನು ಹೋಗಿ ಅದು ನಿಮಗಿಷ್ಟ ಇಲ್ಲ ಅಂದರೆ ನೀವು ಅದನ್ನು ತಪ್ಪಿಸ್ಬಿಡಿ. ಅವರು ತೆಗೆದು ಹಾಕೋದಿಲ್ಲ, ಅವರು ಭಾವನಾತ್ಮಕವಾಗಿ ನಿಮಗೆ ಸ್ಪಂದಿಸ್ತಾರೆ, ಸ್ಪಷ್ಟತೆ ಕೊಡ್ತಾರೆ. ತನ್ನಿಂದ ತಾನೇ ಮನಸ್ಸು ಶಾಂತವಾಗುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂದರೆ ನೀವು ತೀರ್ಮಾನ ತಗೊಳಕ್ಕೆ ಬರೋದಿಲ್ಲ ಅಲ್ವಾ. ಅಂದರೆ ನಿಮಗೆ ಕಾಣ್ತಾ ಇರೋದು ಅವ್ರಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಕೆಲವೊಂದು ವಿಚಾರವನ್ನು ತ್ಯಜಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದರಲ್ಲಿ ಸ್ವಲ್ಪ ಸಮಯ ತಗೊಳ್ತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಆತಂಕದ ಮೂಲಕ ಗುರುವು ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇಲ್ಲ, ಶಾಂತಿಯ ಮೂಲಕ, ಪ್ರೇಮದ ಮೂಲಕ, ಕರುಣೆ, ದಯೆ, ಸೇವೆಯ ಮೂಲಕ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅವರು ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಪರಿವರ್ತನೆ ಆಗಿದೆ ಅದಕ್ಕೆ ನಿಮ್ಮ ಒಂದು ಸಮರ್ಪಣಾ ಭಾವ, ಶರಣಾಗತಿಯ ಭಾವವೇ ಕಾರಣವಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದು ನಿಮಗೋಸ್ಕರ ಡಿಸರ್ವ್ ಆಗಿದೆಯೋ ಅದು ನಿಮಗೆ ಸಿಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ, ಆದರೆ ನೀವು ನಂಬಿಕೆ ಇಡಬೇಕಾಗತ್ತೆ, ಸ್ವಲ್ಪ ಸಮಯನೂ ಕೂಡ ಕೊಡಬೇಕಾಗತ್ತೆ. ಯಾಕಂದರೆ ಈಗ ಒಂದು ಸಿದ್ಧತೆಯ ಸಮಯ, ನಿಮ್ಮ ಶುದ್ಧೀಕರಣದ ಸಮಯ, ಕೆಲವು ಪಾಠ ಕಲಿಯುವ ಸಮಯ, ಕೆಲವೊಂದನ್ನು ಬಿಡೋದು ಸಮಯ, ಹಾಗೆ ಕೆಲವೊಂದನ್ನು ಇಗ್ನೋರ್ ಮಾಡೋ ಸಮಯ ಕೂಡ ನಿಮಗಾಗಿದೆ. ಅಂದರೆ ಇದೊಂದು ಪರೀಕ್ಷೆಯ ಸಮಯ ಆಗಿದೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ, ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಪ್ರೀತಿಸಿ ಗೌರವಿಸ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಈಗ ನೀವು ಎಲ್ಲ ರೀತಿಯ ಗೊಂದಲದಲ್ಲಿದ್ದರೂ ನಿಮ್ಮ ಮನಸ್ಸು ಶಾಂತವಾಗಿದೆ, ನನ್ನ ಜೊತೆ ಗುರು ಇದ್ದಾರೆ, ಎಲ್ಲ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋದ್ರೆ ಇದು ಕಾಕತಾಳೀಯ ಅಲ್ಲ. ಗುರು ನಿಮ್ಮ ಜೊತೆ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಿದ್ದಾರೆ. ಅವರ ಪ್ರೊಟೆಕ್ಷನಲ್ಲಿ ನೀವು ಮುಂದೆ ತೀರ್ಮಾನಗಳನ್ನು ತಗೊಳ್ತೀರಾ ಅನ್ನೋ ಸೂಚನೆ ಆಗಿರುತ್ತೆ. ನಿರಾಶೆಯ ನಂತರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಂತರ, ಕೊರಗಿನ ನಂತರ, ಅವರಿಂದ ದೂರ ಆದ ನಂತರವೂ ನೀವು ಅವರಿಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ. ಅವ್ರು ಎಲ್ಲೇ ಇರಲಿ ತುಂಬ ಚೆನ್ನಾಗಿರಲಿ ಅಂತೇಳಿ ಬಯಸ್ತಾ ಇದ್ದೀರಾ. ಅಂದರೆ ಅವ್ರ ಬಗ್ಗೆ ಸೇಡಿನ ಭಾವ ಇಲ್ಲ ನಿಮಗೀಗ. ಅವರು ಜೀವನದಲ್ಲಿ ಏನಾದರೂ ಒಂದು ತೊಂದರೆ ಈಡಾಗಲಿ ಅಂತಲೂ ಬಯಸ್ತಾ ಇಲ್ಲ ನೀವು. ಅವ್ರು ಸೋಲ್ಬೇಕು ಅಂತಲೂ ಬಯಸ್ತಾ ಇಲ್ಲ, ಅವ್ರು ಬೀಳಬೇಕು ಅಂತಲೂ ಬಯಸ್ತಾ ಇಲ್ಲ, ಅವ್ರಿಗೆ ಕೆಡಕಾಗಬೇಕು ಅಂತ ಬಯಸ್ತಾನೂ ಇಲ್ಲ. ಬದಲಾಗಿ ಅವ್ರು ಹೀಲ್ ಆಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಅವರು ಜೀವನದಲ್ಲಿ ಒಳ್ಳೆ ರೀತಿಲಿ ಇರಬೇಕು ಅನ್ನೋ ರೀತಿಲಿ ಬಯಸ್ತಾ ಇದ್ದೀರಾ. ಯಾಕೆ ಈ ರೀತಿ ಬಯಸ್ತಾ ಇದ್ದೀರಾ ಅಂದರೆ ಅಹಂಕಾರದ ಮೇಲೆ ಒಂದು ಅಟ್ಯಾಚ್ ಆಗಿರುವ ಒಂದು ಸಂಬಂಧ ಅಲ್ವೇ ಅಲ್ಲ. ಹಾಗಾಗಿ ಅದು ಅನ್ಕಂಡೀಷನಲ್ ಲವ್ ಆಗಿತ್ತು, ಪ್ರೀತಿಯಾಗಿತ್ತು. ಹಾಗಾಗಿ ಅಂದರೆ ಅದು ಶುದ್ಧವಾದ ಪ್ರೀತಿಯಾಗಿತ್ತು, ಸಮರ್ಪಣೆ ಭಾವದ ಪ್ರೀತಿಯಾಗಿತ್ತು, ಕಾಳಜಿಯಾಗಿತ್ತು. ಹಾಗಾಗಿ ನೀವು ಅವ್ರ ಬಗ್ಗೆ ಆ ರೀತಿ ಬಯಸ್ತಾ ಇಲ್ಲ ಈ ಸಮಯದಲ್ಲಿ. ಅದು ಯಾವುದೇ ರೀತಿ ಒಂದು ಸಂಬಂಧ ತಗೊಳ್ಳಿ, ತಾಯಿ ಮಕ್ಕಳ ಸಂಬಂಧ ಆಗಿರ್ಬೋದು, ಮಗ ದೂರ ಹೋಗಿರ್ಬೋದು, ಮಗಳು ದೂರ ಹೋಗಿರ್ಬೋದು, ಇಲ್ಲ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು. ಆದರೂ ನೀವು ಅವರನ್ನು ಪ್ರೀತಿಸ್ತಾ ಇದ್ದೀರಾ, ಅವರಿಗೋಸ್ಕರ ಈ ರೀತಿ ಎಲ್ಲ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಪ್ರೀತಿ ಅವರಿಗೋಸ್ಕರ ಅಪರಿಮಿತ ಅಂತಾರಲ್ಲ ಆ ರೀತಿ, ಅದಕ್ಕೆ ಮಿತಿ ಇಲ್ಲ ಅಂತ ಹೇಳಿ. ಇದನ್ನು ವೈಯಕ್ತಿಕ ಸಂಬಂಧ, ಇನ್ಯಾವುದೇ ರೀತಿ ಸಂಬಂಧ, ಯಾವುದೇ ರೀತಿ ಒಂದು ವಿಚಾರಕ್ಕೂ ಕೂಡ ನೀವು ಕನ್ವರ್ಟ್ ಮಾಡಿ ತಗೊಳ್ಬೋದು. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಗುರುವಿನ ದೃಷ್ಟಿ ಈ ಸಮಯದಲ್ಲಿ ನಿಮ್ಮ ಮೇಲಿದೆ. ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ, ಅಂದರೆ ಅವರ ಪಾದದ ಬಳಿ ನೀವಿದ್ದೀರಾ ಅಂದರೆ ಅವರ ದೃಷ್ಟಿ ನಿಮ್ಮ ಮೇಲೆ ಇರಲೇಬೇಕಲ್ವಾ. ಹಾಗೆ ಇದೆ. ಈಗ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಿಮ್ಗೆ ಯಾರಾದರೂ ನೋವು ಮಾಡಿದ್ರೆ ನಾನು ಕೂಡ ಅವರಿಗೆ ನೋವು ಕೊಡಬೇಕು ಅನ್ನೋ ರೀತಿಲಿ ಮನಸ್ಸಲ್ಲಿ ಒಂದೊಂದು ಸರಿ ದ್ವೇಷ ಬೆಳೆದ್ಬಿಡತ್ತೆ ಅಲ್ವಾ. ಅವ್ರು ನನಗೆ ಮೋಸ ಮಾಡಿದ್ದಾರೆ ಅಂದರೆ ನಾನು ಒಂದಲ್ಲ ಒಂದು ರೀತಿಲಿ ಮೋಸ ಮಾಡ್ತೀನಿ, ನಾನು ಒಂದಲ್ಲ ರೀತಿಲಿ ಸೇಡ್ ತೀರಿಸ್ಕೊಳ್ತೀನಿ ಅಂತೇಳಿ ಅಂದ್ಕೊಳ್ಬೋದು. ಅದು ಮತ್ತು ಇನ್ನೂ ವೈಯಕ್ತಿಕ ಸಂಬಂಧದಲ್ಲೇ ಗಂಡ ಹಾಗೆ ಮಾಡಿದ್ರೆ ಇಲ್ಲ ಹೆಂಡತಿ ಮಾಡಿದ್ರು ನಾನು ಅದೇ ರೀತಿ ಅವಳ ಬಗ್ಗೆ ದ್ವೇಷ ಸೇರಿಸ್ಬೇಕು, ಅವನ ಬಗ್ಗೆ ನಾನು ಅದೇ ರೀತಿ ಮಾಡಿ ನಾನು ಸೇಡ್ ತೀರಿಸ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇರುತ್ತೆ, ಸಹಜ. ಆದರೆ ಭಗವಂತನ ಗುರುವಿನ ಪ್ರೀತಿ ಕಾಳಜಿ ಹಾಗಲ್ಲ. ಅಂದರೆ ದೈವಿಕ ಪ್ರೀತಿ ಹೇಳುತ್ತೆ, ಅಂದರೆ ಗುರುವಿನ ಪ್ರೀತಿ ಹೇಳುತ್ತೆ, ನೀನು ನನಗೆ ಹರ್ಟ್ ಮಾಡಿದ್ರು, ನನ್ನ ಒಂದು ಏನು ನಾನು ಕೊಟ್ಟಿದ್ದೀನಲ್ಲ ಅದ್ರ ಬಗ್ಗೆ ನಿನಗೆ ಕೃತಜ್ಞತೆ ಇಲ್ಲದೇ ಇದ್ದರು ಅಂದರೆ ನೀನು ಅದನ್ನು ನಂಬ್ತಾ ಇಲ್ಲ, ನನಗೆ ಯಾಕೆ ಈ ರೀತಿ ಕೊಟ್ಟಿದೆಯಾ, ನನ್ನ ಪ್ರಾರ್ಥನೆ ಯಾಕೆ ಈಡೇರಿಸಿಲ್ಲ ಅಂತೇಳಿ ನೀವು ಏನೆಲ್ಲ ಪ್ರಶ್ನೆ ಮಾಡಿದರೂ ಕೂಡ ಗುರು ಹೇಳ್ತಾರೆ, ನಾನು ನಿನಗೆ ಒಳ್ಳೆಯದನ್ನೇ ಬಯಸ್ತೀನಿ, ನನ್ನ ದೃಷ್ಟಿ ಸಂಪೂರ್ಣವಾಗಿ ನಿನ್ನ ಮೇಲಿದೆ, ನಿನಗೆ ಬೇಕಾದದ್ದು ಸಿಕ್ಕಿಲ್ಲ ಅಂತೇಳಿ, ನಾನು ಕೊಟ್ಟಿಲ್ಲ ಅಂತೇಳಿ ನೀನು ನನ್ನ ಕೈಯಿಂದ ನಿನ್ನ ಕೈಗಳನ್ನು ಬಿಡಿಸ್ಕೊಂಡು ಹೋಗಿರ್ಬೋದು, ಆದರೆ ನನ್ನ ದೃಷ್ಟಿ ನಿನ್ನ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ವಿನಾಶದಲ್ಲಿ ಬೇರೂರಿರುವ ಸಂಬಂಧಗಳನ್ನು ಅವರು ಯಾವತ್ತಿಗೂ ದೂರ ಮಾಡ್ತಾರೆ. ಅಂದರೆ ನಿಮ್ಮ ವಿನಾಶಕ್ಕೆ ಏನೆಲ್ಲ ಕಾರಣ ಆಗಿದೆಯೋ ಅದು ನಿಮ್ಮಿಂದ ದೂರ ಆಗ್ತಾನೆ ಹೋಗುತ್ತೆ. ಯಾಕಂದರೆ ನೀವೀಗ ಅವರ ಶರಣದಲ್ಲಿದ್ದೀರ. ಅವರ ಶರಣದಲ್ಲಿ ನೀವು ಇಲ್ಲ ಅಂದರೆ ನಿಮ್ಮ ಕರ್ಮ ಏನಿರುತ್ತೆ ಅದನ್ನು ನೇರವಾಗಿ ನೀವು ಭೋಗಿಸ್ತೀರ, ಅದು ನಿಮ್ಮದೇ ಆಗಿರುತ್ತೆ ಅಲ್ವಾ. ಹಾಗಾಗಿ ಆದರೆ ಇಲ್ಲಿ ಈ ಸಮಯದಲ್ಲಿ ನೀವು ಎಂಥದ್ದೇ ಒಂದು ತಪ್ಪುಗಳನ್ನು ಮಾಡಿದರೂ ಕೂಡ
ನೀವು ಗುರುವಿನ ಶರಣದಲ್ಲಿದ್ದೀರಾ. ಹಾಗಾಗಿ ಅಲ್ಲಿ ತೀಡ್ತಾರೆ. ಅಂದರೆ ನಿಮ್ಮನ್ನು ಮತ್ತೆ ಆ ತಪ್ಪುಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಆ ತಪ್ಪುಗಳಿಗೆ ಸರಿಸಮಾನವಾದ ಪುಣ್ಯವನ್ನು ವೃದ್ಧಿಸುವಂತೆ ಮಾಡಿಕೊಟ್ಟು ನಿಮ್ಮ ಮೂಲಕವೇ ನಿಮ್ಮನ್ನು ಆ ಕರ್ಮವನ್ನು ಕಳ್ಕೊಂಡು ನೀವು ಆ ದೇವರ ಎದುರಿಗೆ ಆಗಿರ್ಬೋದು, ಆ ವಿಧಿಯ ಎದುರಿಗೆ ಆಗಿರ್ಬೋದು, ನೀವು ಏನು ನಿಮಗೋಸ್ಕರ ನಿಮ್ಮ ಭಾಗ್ಯದಲ್ಲಿ ಡಿಸರ್ವ್ ಮಾಡ್ಕೊಂಡಿದ್ದೀರಲ್ಲ ಹಿಂದಿನ ಜನ್ಮದಲ್ಲಿ, ಅದನ್ನು ಪಡ್ಕೊಳ್ಳೋಕ್ಕೆ ನಿಮ್ಮನ್ನು ಅರ್ಹರಾಗಿಸ್ತಾರೆ. ಆ ರೀತಿ ಕರುಣಾಮಯ, ದಯಾಮಯ, ಪ್ರೇಮಮಯಿ ನಿಮ್ಮ ಗುರುವಾಗಿದ್ದಾರೆ ಸ್ನೇಹಿತರೆ. ಅಲ್ಲಿಗೆ ನೀವು ಸರಿಯಾದ ಗುರುವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರ. ನಿಮ್ಮ ಜೀವನದಲ್ಲಿ ತುಂಬ ದೈವಿಕ ಶಕ್ತಿಗಳ ಆಶೀರ್ವಾದ ಇದೆ. ಅದರಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ, ನೀವು ನಂಬಿದ ಗುರುವಿನ ಆಶೀರ್ವಾದ ಇದೆ, ದೇವಿಯ ಆಶೀರ್ವಾದ ಇದೆ, ಹಾಗೆ ನೀವು ಮಾಡಿದ ಪುಣ್ಯ ಕೆಲಸಗಳ ಆಶೀರ್ವಾದ ಇದೆ, ಪ್ರಕೃತಿಯ ಆಶೀರ್ವಾದ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾರಿಗೋ ಹಸಿದವರಿಗೆ ಒಂದು ತುತ್ತು ಅನ್ನ ನೀವು ಕೊಡಿಸಿದ್ದೀರಾ ಅಂದರೆ ಅವರ ಆಶೀರ್ವಾದ, ಅವರು ಆಶೀರ್ವಾದ ಮಾಡದೇ ಇದ್ದರೂ ಅವರ ಹಸಿವನ್ನು ನೀಗಿಸಿದಿರಲ್ಲ, ಆ ಸಭೆಯ ಆಶೀರ್ವಾದವಾಗಿ ಕನ್ವರ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದೇ ನೀವು ಯಾರಿಗಾದರೂ ನೋವು ಕೊಟ್ಟಿದ್ರೆ, ಇದು ಉದಾಹರಣೆ, ಆ ನೋವು ಕೂಡ ನಿಮ್ಮ ಬೆಂಬಿಡದೆ ನಿಮ್ಮನ್ನು ಹಿಂಬಾಲಿಸುತ್ತೆ ಅಷ್ಟೇ. ಹಾಗೆ ಈ ಸಮಯದಲ್ಲಿ ನೀವು ಪ್ರೀತಿ ಮಾಡಿದ್ದೀರಾ, ಇಲ್ಲ ಯಾವುದೋ ಒಂದು ಉತ್ತಮ ಕೆಲಸ, ಇಲ್ಲ ಒಂದು ಕನಸು, ಅದು ವಿದೇಶಕ್ಕೆ ಹೋಗೋದು, ಇಲ್ಲ ಯಾವುದೋ ಒಂದು ನಿಮ್ಮ ಒಂದು ಕನಸಿನ ಒಂದು ಕೆಲಸವೇ ಆಗಿರ್ಬೋದು, ಹಾಗೆ ಒಂದು ಪ್ರೀತಿ ವಿಚಾರ ಆಗಿರ್ಬೋದು. ಹಿಂದೆ ನೀವಿಬ್ಬರು ಪ್ರೀತಿ ಮಾಡಿದ್ರಿ, ಇಲ್ಲಿ ಒಂದು ಅಂತರ ಬಂದಿದೆ, ಇಲ್ಲ ಮಧ್ಯೆ ಯಾರೋ ಪ್ರವೇಶ ಮಾಡಿದ್ದಾರೆ, ಇಲ್ಲ ನಿಮಗೆ ಹರ್ಟ್ ಮಾಡಬಾರ್ದು ಅಂತ ಹೇಳಿ ಅವ್ರು ದೂರ ಆಗಿದ್ದಾರೆ. ಈ ರೀತಿ ಕೆಲವು ವಿಚಾರಗಳಲ್ಲಿ ಆಗಿರ್ಬೋದು. ಇದನ್ನು ನೀವು ಮರೆಯೋಕ್ಕಾಗ್ತಾ ಇಲ್ಲ ಅಂದರೆ ಅದನ್ನು ದೂರ ಮಾಡ್ಕೊಳ್ಳೋದು ಒಂದೇ, ನೀವು ಸಾಯೋದು ಒಂದೇ, ಈ ರೀತಿ ನೀವು ಫೀಲ್ ಆಗ್ತಾ ಇದೆ ನಿಮಗೆ. ಅಂದರೆ ನಿಮಗೆ ಆ ವಿಚಾರವನ್ನು, ಆ ಕನಸನ್ನು ದೂರ ತಳ್ಳೋದು, ಹಾಗೆ ಅವರನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕೋದು ನಿಮ್ಮ ಹೃದಯ ಹಿಂಡಿದಂಥ ನೋವು, ವೇದನೆ ಕೊಡ್ತಾ ಇದೆ ಅಂದರೆ ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ, ಮರಳಿ ಬರುತ್ತೆ ಅಂತ ಹೇಳಿ. ಕೆಲವೊಂದು ಸಾರಿ ಅವರು ಇಲ್ಲ ನೀವು ಬ್ಲಾಕ್ ಮಾಡ್ಬೋದು, ಸಿಟ್ಟಿನಿಂದ ಅಂತರ ಹೆಚ್ಚಾಗ್ಬೋದು, ಇಲ್ಲ ಏನೋ ಒಂದು ರೀತಿಯಲ್ಲಿ ಮನಸ್ಸನ್ನು ಒಪ್ಸೋಣ ಅನ್ನೋ ರೀತಿಯಲ್ಲಿ ಅಂತರ ಕಾಯ್ದುಕೊಳ್ಳುವ ತೀರ್ಮಾನ ನೀವು ಮಾಡ್ಬೋದು. ಆದರೆ ನಿಮ್ಮ ಆತ್ಮ ಹೇಳುತ್ತೆ ಬೇಡ, ಇದಾಗೋದಿಲ್ಲ ನಿನ್ನಿಂದ ಅಂತ ಹೇಳ್ತದೆ. ಅವಾಯ್ಡ್ ಮಾಡ್ಬೋದು, ಅವ್ರು ಕೊಟ್ಟ ಒಂದು ಮೆಮೊರೀಸ್ ದೂರ ಮಾಡೋಣ ಅಂದರೆ ಅವರು ಕೊಟ್ಟ ಒಂದು ಗ್ರೀಟಿಂಗ್ಸ್ ಕಾರ್ಡ್ಗಳಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯ ಮೆಸೇಜ್ ಡಿಲೀಟ್ ಮಾಡ್ಬೋದು, ಇಲ್ಲ ಅಂದರೆ ಏನೋ ಕೊಟ್ಟ ವಸ್ತುವನ್ನು ಸುಟ್ಟಾಕ್ಬೋದು, ದೂರ ತಳ್ಬೋದು. ಏನೇ ಮಾಡಿದರೂ ಕೂಡ ಆ ಕನೆಕ್ಷನ್ ಅಳಿಸ್ ಹೋಗ್ತಾ ಇಲ್ಲ ಅಂದರೆ ಅದು ನಿಮಗೆ ಸಿಗತ್ತೆ. ಆದರೆ ಈಗ ಯಾಕೆ ಅಂತರ ಆಗ್ತಾಯಿದೆ, ನೀವು ಮತ್ತು ಈಗಾದರೂ ಅದು ಪೂರ್ಣಗೊಳಿಸ್ಕೊಡ್ಬೇಕಲ್ಲ, ಅದು ನನ್ನ ಆಸೆ ಆಗಿತ್ತು, ನಾನು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅಂದರೆ ಗುರು ಇಲ್ಲಿ ಆತುರ ಪಡ್ತಾ ಇಲ್ಲ ನಿಮ್ಮ ಥರ. ಅಂದರೆ ಬಲವಂತವಾಗಿ ಅದರಿಂದ ಹೊರಗೆ ಬರೋಣ, ಅದನ್ನು ಬಿಟ್ಟುಬಿಡೋಣ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಗುರುವು ಸಿದ್ಧಪಡಿಸ್ತಾ ಇದ್ದಾರೆ, ಆದರೆ ನಿಮಗೆ ಕಾಯೋ ಸಮಯ ಇಲ್ಲ. ಹಾಗಾಗಿ ಅಂದರೆ ಬಲವಂತವಾಗಿ ನಿರ್ಧಾರ ತೊಗೊಂಡು ಅದನ್ನು ಅಂತ್ಯಗೊಳಿಸ್ಬಿಡೋಣ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ, ಅದು ಸಿದ್ಧತೆಗೊಳ್ತಾ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಯಾವಾಗ ನೀವು ಬಲವಂತವಾಗಿ ಅದನ್ನು ನಂಗೆ ಸಿಗೋದಿಲ್ಲ, ಅದು ಆಸೆ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ನೀವೇ ಬಲವಂತವಾಗಿ ಅದನ್ನು ಬಿಟ್ಬಿಡೋಣ ಅನ್ನೋ ರೀತಿಲಿ ಹೋಗ್ತಾ ಇದ್ದೀರಾ ಅಂದರೆ ಇನ್ನೂ ಸಿದ್ಧತೆ ನಡೀತಾ ಇದೆ, ನೀವು ದುಡುಕ್ತಾ ಇದ್ದೀರಾ, ಆತುರ ಪಡ್ತಾ ಇದ್ದೀರಾ ಅನ್ನೋ ಸೂಚನೆ ಆಗಿದೆ. ನೀವಿಲ್ಲಿ ಗುರು ಶಕ್ತಿಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಮ್ಮಿಬ್ಬರನ್ನ ಒಟ್ಟಾಗಿ ಸೇರಿಸ್ಬೇಕು, ಇಲ್ಲ ಆ ಕೆಲಸ ನನಗೆ ಸಿಗಬೇಕು, ನಾನು ತಾಯಿಯೇ ಆಗಬೇಕು, ನನಗೆ ಮದುವೆ ಆಗಬೇಕು, ಈ ರೀತಿಯಲ್ಲಿ ಅಡೆತಡೆ ಯಾಕೆ ಆಗ್ತಾಯಿದೆ? ನಾನು ಅಷ್ಟು ಗುರುವನ್ನು ನಂಬಿದ್ರು ಕೂಡ. ಯಾಕಂದರೆ ಪ್ರಿಪ್ರೇಷನ್ ಯೂನಿಯನ್ಗಿಂತ ಮೊದಲು ಬರುತ್ತೆ. ಜೀವನವನ್ನು ವಾಸ್ತವಿಕವಾಗಿ ಪ್ರಾಮಾಣಿಕವಾಗಿ ನೀವು ನೋಡುವ ಸಮಯ ಇದಾಗಿದೆ. ದೇವರು ನನಗೆ ಅದನ್ನು ಕೊಡಬೇಕು ಅಂದರೆ, ಹಾಗೆ ನಾನು ನಂಬಿದ ಬಾಬಾ ನಮ್ಮಿಬ್ಬರನ್ನ ಒಟ್ಟು ಮಾಡಬೇಕು ಅನ್ನೋ ಆಸೆ ಇದ್ದರೂ ಕೂಡ ಯಾಕೆ ಇಷ್ಟು ತಡ ಆಗ್ತಾ ಇದೆ? ಜೀವನವನ್ನು ಪ್ರಾಮಾಣಿಕವಾಗಿ ನೋಡಿ. ಆ ಕೆಲಸ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ಮೇಲಿಂದಲೂ, ಅಂದರೆ ನೀವು ಆ ಕನಸು ಕಂಡ ಮೇಲೆ, ಆ ಒಂದು ತಾಯಿಯಾಗೋ ಕನಸಾಗಿರ್ಬೋದು, ಅದರಲ್ಲಿ ಎಷ್ಟು ಸಫರ್ ಮಾಡ್ತಾ ಇದ್ದೀರಾ, ಎಷ್ಟು ತಾಳ್ಮೆ ಬಂದಿದೆ, ಎಷ್ಟು ಬದಲಾಗಿದ್ದೀರಾ, ಎಷ್ಟು ಒಳ್ಳೆಯ ಕರ್ಮಗಳಿಗೆ ಕನೆಕ್ಟ್ ಆಗಿದ್ದೀರಾ, ಹಾಗೆ ದೇವರ ಸೇವೆ ಅನ್ನೋ ರೀತಿಲಿ, ಹಾಗೆ ಮನುಷ್ಯತ್ವ ಮಾನವೀಯತೆಯನ್ನು ಜಾಗೃತಗೊಳಿಸ್ಕೊಂಡಿದ್ದೀರಾ, ಹಾಗೆ ಎಷ್ಟು ತಾಳ್ಮೆ ಕಲ್ತಿದ್ದೀರಾ. ಅದು ಕೆಲಸ ವಿಚಾರ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಕೊರತೆ ಇತ್ತಲ್ಲ, ಆ ವಿಚಾರದಲ್ಲಿ ನೀವು ಸಫರ್ ಮಾಡಬೇಕಾದ್ರೆ ಏನೆಲ್ಲ ಕಲ್ತಿದ್ದೀರಾ, ಎಮೋಷನಲ್ ಆಗಿ ಬೆಂದಿದ್ದೀರಾ, ಎಷ್ಟೋ ಗಾಯಗಳನ್ನು ವಾಸಿ ಮಾಡ್ಕೊಂಡಿದ್ದೀರಾ, ನಿಮಗೆ ನೀವೇ ಹೀಲ್ ಮಾಡ್ಕೊಂಡಿದ್ದೀರಾ, ನಿಮಗೆ ನೀವೇ ಕೆಲವೊಂದು ವಿಚಾರಗಳನ್ನು ಸಹಿಸ್ಕೊಂಡು ಸಂಭಾಳಿಸಿದ್ದೀರಾ, ಆಧ್ಯಾತ್ಮಿಕವಾಗಿ ಮೆಚೂರ್ ಆಗಿದ್ದೀರಾ. ದೇವರು ಅಂದರೆ ನೀವು ನಂಬಿದ ಗುರುವು ಆಗಾಗ ಆತ್ಮಗಳನ್ನು ಸಪರೇಟ್ ಮಾಡುವ ಮೂಲಕ, ನೀವು ಬಯಸಿದ್ದು ನಿಮಗೆ ಅಂತರ ಕಾಣುವ ಮೂಲಕ, ಸಿಗದೇ ಇರುವ ರೀತಿಯಲ್ಲಿ ಮಾಡುವ ಮೂಲಕ, ಅವುಗಳನ್ನು ಒಟ್ಟಿಗೆ ಸೇರಿಸೋಕ್ಕಿಂತ ಮೊದಲು, ನೀವು ಬಯಸಿದ್ದನ್ನು ನಿಮಗೆ ಕೊಡೋದಕ್ಕಿಂತ ಮೊದಲು ಸಪರೇಟ್ ಮಾಡಿ ನಿಮ್ಮನ್ನು ರೂಪಿಸ್ತಾರೆ, ಅಂದರೆ ಬೇರೆ ಬೇರೆಯಾಗಿ. ಯಾಕಿದು ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಭಿನ್ನಾಭಿಪ್ರಾಯಗಳು ಬರಬಾರ್ದು. ಹಾಗೆ ನಿಮಗೆ ಏನೂ ಶ್ರಮ ಇಲ್ಲದೆ ಕೆಲವೊಂದು ಕೊಟ್ಬಿಟ್ರೆ ಆ ಶ್ರಮದ ಬೆಲೆ ನಿಮಗೆ ಗೊತ್ತಾಗದೆ ಕೆಲವೊಂದು ಸರಿ ಅವಾಂತರಗಳು ಅದೇ ನಡೆದು ಹೋಗುತ್ತೆ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತದೆ. ಹಾಗಾಗಿ ಕೆಲವು ಪಾಠಗಳ ಮೂಲಕ, ಕೆಲವು ಅಂತರದ ಮೂಲಕ ನಿಮಗೆ ಅದನ್ನು ಕೊಟ್ಟರೆ ನಿಮಗೆ ಅದರ ಬಗ್ಗೆ ಕಾಳಜಿ, ಗೌರವ, ಪ್ರೀತಿ ಹೆಚ್ಚಾಗತ್ತೆ. ವಿಶ್ವಾಸ ಕೂಡ, ನಂಬಿಕೆ ಕೂಡ ಅದರಲ್ಲಿ ಉಳಿಯುತ್ತೆ ಕೊನೆಯವರೆಗೂ. ವಿಳಂಬ ಅಂದ ತಕ್ಷಣ ನಿರಾಕರಣೆ ಅಲ್ಲ, ದೂರ ಅಂದ ತಕ್ಷಣ ಅದೊಂದು ತರಬೇತಿಯಾಗಿದೆ.
ಅನ್ನುವ ಗುರುವಿನ ಸೂಚನೆ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇವೆಲ್ಲ ವೃತ್ತಾಂತಗಳು ನಡೀತಾ ಇದ್ದಾವೆ ಅಂದರೆ ಇವ್ಯಾವುದೂ ಕೂಡ ಕಾರಣವಿಲ್ಲದೆ ನಡೀತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಯಾವುದು ನಿಮಗೆ ಹತ್ತಿರ ಆಗಿದೋ ಅದಕ್ಕೂ ಕಾರಣ ಇದೆ, ಯಾರು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೋ ಅದಕ್ಕೂ ಕಾರಣ ಇದೆ, ಯಾರು ನಿಮ್ಮಿಂದ ದೂರ ಆಗಿದ್ದಾರೋ ಅದಕ್ಕೂ ಕೂಡ ಕಾರಣ ಇದೆ, ನೀವು ಎಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ ಅದೂ ಕಾರಣ, ಹಾಗೆ ನಿಮಗೇನು ನೀವು ಬಯಸಿದ್ದು ಸಿಗ್ತಾ ಇಲ್ಲ ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಶಾಂತಿ ಮೂಡ್ತಾ ಇದೆ, ಭರವಸೆ ಮೂಡ್ತಾ ಇದೆ, ನನ್ನ ಜೊತೆ ಗುರು ಇದ್ದಾರೆ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಈಗ ನಿಮ್ಮ ಮನಸ್ಸು ಕಾಮ್ ಆಗಿದೆ ಅಂದರೆ ಖಂಡಿತ ನೀವೀಗ ಎಲ್ಲ ರೀತಿಯ ಒಂದು ಪಾಠವನ್ನು ಕಲ್ತಿದ್ರೆ ಈಗ ಕೊನೆಯ ಹಂತ ನಿಮಗೇನು ನೀವು ಡಿಸರ್ವ್ ಮಾಡ್ಕೊಂಡಿದ್ದೀರಲ್ಲ ಅದು ಪಡೆಯುವ ಹಂತ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ಎಲ್ಲ ರೀತಿಯ ಒಂದು ಸಿದ್ಧತೆ ಗುರುವು ನಿಮಗೋಸ್ಕರ ಮಾಡಿದರೆ ಅದನ್ನು ಪೂರ್ಣಗೊಳಿಸಿ ನಿಮಗೆ ಕೊಡುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ವಿಚಾರ ಕನೆಕ್ಟ್ ಆಗ್ತದೆ. ಕೊರಗೋದು ಅಲ್ಲ, ಹಾಗೆ ನಿರಾಶೆ ಪಡೋದು ಅಲ್ಲ, ಕಾಯ್ತಾ ಕೂತ್ಕೊಳ್ಳೋದಲ್ಲ, ಪ್ರಾಮಾಣಿಕ ಪ್ರಯತ್ನ ಹಾಗೆ ನಂಬಿಕೆ ಇಟ್ಟು ಮುಂದೆ ಸಾಗೋದು ಮಾತ್ರ ನಿಮ್ಮ ಕೆಲಸ ಅಂತೇಳಿ ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನೀವು ನಿಮಗೆ ಕಾಣ್ತಾ ಇರೋದನ್ನು ಆ ಗುರುವು ನೋಡಿದ್ದಾರೆ ಅನ್ನೋದನ್ನು ನಂಬಿಕೆ ಇಡಿ. ಖಂಡಿತ ಆಗ ನಿಮ್ಮ ಜೀವನದಲ್ಲಿ ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ಭವಿಷ್ಯ ಹಾಗೆ ಜೀವನ ಸುಂದರವಾಗಿ ರೂಪುಗೊಳ್ತಾ ಇರೋದು ಅರ್ಥ ಆಗುತ್ತೆ. ಗುರುವಿಗೆ ಕನೆಕ್ಟ್ ಆಗಿ ಅವರ ಶರಣದಲ್ಲಿ ಹೋಗಿ ಆಧ್ಯಾತ್ಮಿಕವಾಗಿ ನೀವು ಯಾವುದನ್ನು ಕನೆಕ್ಟ್ ಮಾಡ್ಕೊಳ್ತಿದ್ರೋ, ಆಕರ್ಷಣೆ ಮಾಡ್ಕೊಳ್ತಿದ್ರೋ ಅದನ್ನು ಯಾರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕವಾಗಿ ನೀವು ಪಡ್ಕೊಂಡಿದ್ದನ್ನು ಭೌತಿಕವಾಗಿ ಯಾರೋ ಬಂದು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಪ್ರಾರ್ಥನೆ, ಒಂದು ಪೂಜೆ, ಒಂದು ವ್ರತದ ಮೂಲಕ ಹಾಗೆ ಒಂದು ಪ್ರಾಮಾಣಿಕ ಪ್ರಯತ್ನ, ನಿಸ್ವಾರ್ಥದ ಸೇವೆಯ ಮೂಲಕ, ಒಳ್ಳೆಯ ಕರ್ಮಗಳ ಮೂಲಕ ನೀವೇನು ಒಂದು ಡಿಸರ್ವ್ ಮಾಡಿಟ್ಕೊಂಡಿದ್ದೀರಲ್ಲ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪುಣ್ಯವನ್ನು, ಅದನ್ನು ಕಿತ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಸೇಫಾಗಿ ಗುರುವಿನ ಬಳಿ ಇದೆ, ಅದು ಸಕಾಲಕ್ಕೆ ಸರಿಯಾಗಿ ನಿಮಗೆ ಸಿಗ್ತದೆ. ಈಗ ನಿಮ್ಮ ಜೀವನದಲ್ಲಿ ಅಡೆತಡೆಗಳು, ಕೆಲವೊಂದು ಕಷ್ಟಗಳು ಇವೆಲ್ಲವೂ ಬರ್ತಾ ಇದ್ದಾವೆ ಅಂದರೆ ನಿಮಗೊಂದು ಪಾಠ, ಒಂದು ಸ್ಥಿರವಾಗಿ ಇಟ್ಕೊಳ್ಬೇಕು ಅವ್ರು ಕೊಟ್ಟದ್ದನ್ನು, ಅದಕ್ಕೋಸ್ಕರ ನಿಮಗದು ಪೂರ್ವ ಸಿದ್ಧತೆ ಆಗಿರುತ್ತೆ. ಅಂದರೆ ನಿಮಗೆ ನಾನು ನೋಯಿಸ್ದಾಗಲೇ ನಿಮಗೆ ನೋವಿನ ಬೆಲೆ ಗೊತ್ತಾಗೋದು, ಹಾಗೆ ನಿಂದಿಸ್ದಾಗಲೇ ಆ ನಿಂದನೆಯ ಬೆಲೆ ಗೊತ್ತಾಗೋದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಅವಘಡಗಳು ನಡೀತಾ ಇದ್ದಾವೆ, ಯಾವುದೋ ಕಿತ್ಕೊಂಡಿದ್ದಾರೆ, ಯಾವುದೋ ನಿಮಗೆ ಸಿಕ್ಕಿಲ್ಲ, ಯಾರೋ ನಿಮ್ಮಿಂದ ದೂರ ಆಗಿದ್ದಾರೆ, ಅದರಿಂದ ನೋವು ಆಗಿದೆ, ಯಾರೋ ದೂರ ಹೋಗ್ತಾ ಇದ್ದಾರೆ, ಆ ನೋವು ಕೂಡ ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಯಾರೋ ನಿಮ್ಮ ಮಧ್ಯೆ ಬಂದಿದ್ದಾರೆ, ಆ ನೋವು ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ. ಇವೆಲ್ಲವೂ ಕೂಡ ನಿಮ್ಮನ್ನು ಸಿದ್ಧ ಮಾಡ್ತಾ ಇದೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ. ಇದು ಪರೀಕ್ಷೆ ಆಗಿದೆ, ಕರ್ಮದ ಒಂದು ಭಾಗ ಆಗಿದೆ, ಯೋಜನೆ ಆಗಿದೆ ಗುರುವಿನದ್ದು. ನೀವು ಕೆಲವೊಂದನ್ನು ಕಳ್ಕೊಳ್ಬೇಕು, ಕೆಲವೊಂದನ್ನು ನಿಮ್ಮ ಜೀವನದಲ್ಲಿ ನೀವು ಸ್ಥಿರವಾದ ರೀತಿಯಲ್ಲಿ ಪಡ್ಕೊಳ್ಬೇಕು, ಪಾಠ ಕಲಿತು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಏನೇ ಆದರೂ ಅದು ಒಳ್ಳೆಯದಕ್ಕೆ ಅಂತ ಹೇಳಿ ನೀವು ಯಾವಾಗ ಅಂದ್ಕೊಳ್ತೀರೋ ಖಂಡಿತ ಆ ಭಗವಂತ, ಆ ಗುರು ನಿಮ್ಮ ಜೊತೆಗಿದ್ದು ನಿಮ್ಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಗುರುವಿನ ಶರಣದಲ್ಲಿದ್ದೀರಾ, ಅವ್ರ ಹತ್ರ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಅವರ ಉಪದೇಶಗಳ ಮೇರೆಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಲ್ಲ, ಅದರಿಂದ ಉಂಟಾದ ಪುಣ್ಯವನ್ನು ಯಾರೂ ಕೂಡ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ. ನಿಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದನ್ನು ಪಡ್ಕೊಳ್ಳೋಕ್ಕೆ ಗುರುವು ದಾರಿ ತೋರಿಸಿದರೆ ಈ ಸಮಯದಲ್ಲಿ ಸ್ವಲ್ಪ ಸಮಯ ತಗೊಳ್ತಾ ಇದೆ ಅಂದರೆ ಖಂಡಿತ ಅದು ನಿಮ್ಮ ಪರೀಕ್ಷೆಯ ಸಮಯ ಆಗಿದೆ. ಹಾಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ನೀವು ಯಾವಾಗ ಅಂದ್ಕೊಳ್ತಾ ಹೋಗ್ತಿರೋ, ಒಂದು ಕೃತಜ್ಞತೆಯ ಫೀಲ್ ಮಾಡ್ಕೊಳ್ತಿರೋ, ಆಗ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳು ಒಂದೊಂದಾಗಿ ಈಡೇರ್ತಾ ಹೋಗುತ್ತೆ. ದೂರ ಆಗಿದ್ದು ಹತ್ತಿರ ಆಗ್ತದೆ, ಹಾಗೆ ನಿಮಗೆ ಯಾವುದು ಕೆಟ್ಟದೋ ಬೇಡದೋ ಅದು ದೂರ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈಗ ನಡೀತಾ ಇರೋದೆಲ್ಲದಕ್ಕೂ ಒಂದು ಬಲವಾದ ಕಾರಣ ಇದೆ ಗುರುವಿನ ಯೋಜನೆಯ ಪ್ರಕಾರ. ಇವತ್ತಿನ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ, ಪ್ರೊಟೆಕ್ಟ್ ಮಾಡಿದೆ, ಗೈಡೆನ್ಸ್ ಮಾಡಿದೆ ಅಂತೇಳಿ ನಿಮಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.